ತಾಪಮಾನ ಚೆಕ್ ಮಾಡ್ತಾ ಮಾಡ್ತಾ ನಾವೇನ್ ಮಾಡ್ಬೋದು, ಉಸಿರಾಟದ ಕಡೆಗೆ ಚೆಕ್ ನೋಡ್ತಾ ಇರ್ತೀವಿ. ಮತ್ತೆ ಅದರಲ್ಲಿ ಯಾವುದೇ ರೀತಿ ಎಕ್ಸ್ಪೆಕ್ಟ್ ಮಾಡುವಂಗಿಲ್ಲ. ಹೌದಾ? ಬೆಚ್ಚಗೆ ಬರ್ಲಿ, ತಣ್ಣಗೆ ಬರ್ಲಿ ಅಂತಿಲ್ಲ. ಬಟ್ ಯೂಶುವಲಿ ನ್ಯಾಚುರಲಿ ಏನಿರ್ತದಂದ್ರೆ ತಗೊಳ್ತಕ್ಕಂಥ ಉಸಿರು ತಣ್ಣಗಿರ್ತದ, ಬಿಡ್ತಕ್ಕಂಥ ಉಸಿರು ಬೆಚ್ಚಗಿರ್ತದ. ಎರಡನೇದೇನಂತಂದ್ರೆ ಎಡ ಹೊರಳೆ, ಬಲ ಹೊರಳೆಯಲ್ಲಿ ಬೇರೆ ಬೇರೆ ಗಾತ್ರದಲ್ಲಿ ಉಸಿರಾಟಗಳಾಗ್ತಿರ್ತವೆ. ಅವುಗಳನ್ನ ನೋಡಬಹುದು. ಸೂಕ್ಷ್ಮ ಮತ್ತು ಸ್ಥೂಲ ಉಸಿರಾಟವನ್ನು ನೋಡಬಹುದು. ಬಹಳ ಫ್ಲೂಯೆಂಟ್ ಆಗಿರ್ತದೆ, ಬಹಳ ಸ್ಲೋ ಇರ್ತದೆ. ಒಂದೊಮ್ಮೆ ಏನಿರ್ತದೆ ವಜ್ಜೆ ಅನಿಸ್ತಿರ್ತದೆ, ಬಹಳ ಫೋರ್ಸ್ಫುಲಿ ತಗೊಳ್ತೀರಿ ಅಂತ ಅನ್ಸುತ್ತ. ಅದ್ನು ನೋಡ್ಕೊಳ್ಬಹುದು. ದೊಡ್ಡ ಉಸಿರು, ಸಣ್ಣ ಉಸಿರನ್ನು ನೋಡ್ಬೋದು. ವೆದರ್ ಮೈ ಬ್ರೀತ್ ಅಂದ್ರ ನನ್ನ ಉಸಿರು ಬಹಳ ಡೀಪ್ ಒಳಗ ಹೋಗಿ ಬಹಳ ತನಕ ಆದ್ಮೇಲೆ ಹೊರಗೆ ಬರ್ತಾ ಇದೆನೋ, ಅಥವಾ ಜಲ್ದಿ ಹೋಗಿ ಜಲ್ದಿ ಬರ್ತಾ ಇದೆನೋ, ಅಥವಾ ಒಳಗಡೆ ಹೋಗೋದು ಜಲ್ದಿ ಹೊರಗಡೆ ಬರೋದ್ ಲೇಟ್ ಆಗ್ಬೋದು, ಅಥವಾ ಒಳಗಡೆ ಹೋಗೋದ್ ಲೇಟು ಹೊರಗೆ ಬರೋದ್ ಜಲ್ದಿ ಆಗ್ಬೋದು. ಈ ರೀತಿ ಏನಾದ್ರು ಇದೆನಾ? ಆಧ್ಯಾತ್ಮ ಉಸಿರಾಟ ಅಂತಂದ್ರ ನಿಮ್ಮಷ್ಟಕ್ಕೆ ನೀವು ಎಲ್ಲವನ್ನು ಮರೆತು ಓನ್ಲಿ ಉಸಿರಾಟ ಅರಿವು ಅಷ್ಟೇ ಅದೇನಾ? ಅನಂತ ಶ್ವಾಸ ಅಂತಂದ್ರೆ ಒಳಗಡೆ ಪ್ರೆಷರು ಹೊರಗಡೆ ಪ್ರೆಷರ್ ಎರಡು ಸೇಮ್ ಇದೆನಾ? ಅಥವಾ ಲೀನ ಶ್ವಾಸ ಅಂತಂದ್ರೆ ನಮ್ಮ ಬಾಡಿ ಕಂಪ್ಲೀಟ್ ಆಗಿ ಡಿಸಾಲ್ವ್ ಆಗಿದೆ ಅಂತ ಅನಿಸ್ತಾ ಇದೆನಾ? ಉಜ್ಜಯಿ ಶ್ವಾಸ ಅಂತಂದ್ರೆ ಸಮ್ ಟೈಮ್ಸ್ ಈ ಗಂಟಲಲ್ಲಿ ಸೌಂಡ್ ಬಂದಂಗ ಆಗ್ತಿರ್ತದೆ, ಆ ರೀತಿ ಇದೆನಾ? ಇದು ಜಸ್ಟ್ ಏನಂತಂದ್ರೆ ಔಟ್ ಆಫ್ ಕ್ಯೂರಿಯಾಸಿಟಿ ನಮ್ಮ ಉಸಿರಾಟವನ್ನು ನೋಡಬಹುದು. ಓಕೆ, ಇದು ಬಹುದುಗಳು. ಹಂಗ ಮತ್ತೆ ಎಕ್ಸ್ಪೆಕ್ಟೇಷನ್ ಮಾಡಬಾರ್ದು. ಏನನ್ನ ಮಾಡಬಾಡ್ರಿ ಅಂತಂದ್ರೆ ಎದೆ ಏನದು ಎಳೆದುಕೊಳ್ಳೋದು, ಉಸಿರು ಎಳೆದುಕೊಳ್ಳೋದು, ಜೋರಾಗಿ ಬಿಡಬಾರದು, ಹಿಡಿದಿಟ್ಕೊಳ್ಳೋದು, ಹಗುರ ಭಾರ ಈ ರೀತಿ ವ್ಯವಹಾರ ಮಾಡೋಂಗಿಲ್ಲ. ಅಥವಾ ಎಕ್ಸ್ಪೆಕ್ಟೇಷನ್ಸ್ ಬಯಸಬಾರ್ದು, ಪಾಸಿಟಿವ್ ನೆಗೆಟಿವ್ ಅಂತ ಏನ್ರ ಇದ್ರ ಬಯಸಬಾರ್ದು. ತನ್ನಷ್ಟಕ್ಕೆ ತಾನೇ ಬರ್ಲಿ, ತನ್ನಷ್ಟಕ್ಕೆ ತಾನೇ ಹೋಗ್ಲಿ. ಈ ರೀತಿ ಒಂದು 10 ಮಿನಿಟ್ಸ್ ಪ್ರಾಕ್ಟೀಸ್ ಮಾಡೋಣ. ಮತ್ತೆ ಏನಾದ್ರು ಡಿಸ್ಕಷನ್ ಇದ್ರೆ ಅದ್ರ ಮೇಲೆ ಮಾಡ್ತಾ ಹೋಗೋಣ. ಓಕೆ, ಏನಿಲ್ಲ ಅಂದ್ರೆ ನೆಕ್ಸ್ಟ್ ಟಾಪಿಕ್ಗೆ ಹೋಗ್ಬೋದು. ಕ್ಲೋಸ್ ಯುವರ್ ಐಸ್. ನಿಧಾನವಾಗಿ ನಿಮ್ಮ ಫೇಸ್ ಪಾರ್ಟ್ಸ್ ಗಳನ್ನೆಲ್ಲವನ್ನು ರಿಲ್ಯಾಕ್ಸ್ ಮಾಡ್ಕೊಳ್ರಿ. ಮುಖದ ಎಲ್ಲ ಸ್ನಾಯುಗಳನ್ನ ರಿಲ್ಯಾಕ್ಸ್ ಮಾಡ್ರಿ. ಎಸ್ಪೆಷಲಿ ಕಣ್ಣಿನ ಸುತ್ತಮುತ್ತ ಇರುವ ಎಲ್ಲ ಸ್ನಾಯುಗಳನ್ನ ರಿಲ್ಯಾಕ್ಸ್ ಮಾಡ್ರಿ, ಲೂಸ್ ಮಾಡ್ರಿ. ಉಸಿರಾಟದ ಕಡೆ ಗಮನ ಕೊಡ್ಬೋದು. ಅಕಸ್ಮಾತ್ ಆಗಿ ಇವತ್ತಿನ ದಿನದ ಆಕ್ಟಿವಿಟಿಯಲ್ಲಿ ಜಾಸ್ತಿ ಗೊಂದಲಮಯ, ಸ್ಟ್ರೆಸ್ಫುಲ್ ಇತ್ತು ಅಂದ್ರೆ ಒಂದು 3 ರಿಂದ 4 ಉಸಿರಾಟವನ್ನ, 5 ರಿಂದ 6 ಉಸಿರಾಟವನ್ನ ಫೋರ್ಸ್ಫುಲ್ಲಿ ಡೀಪ್ ಆಗಿ ತಗೊಳ್ಳೋದು ಬಿಡೋದು, ತಗೊಳ್ಳೋದು ಬಿಡೋದು ಮಾಡ್ರಿ. ನಿಧಾನವಾಗಿ ಗೊತ್ತಿಲ್ಲದೆ ಸ್ವಾಭಾವಿಕ ಉಸಿರಾಟದ ಕಡೆಗೆ ಬಂದ್ಬಿಡ್ರಿ.
ನಿಧಾನವಾಗಿ ಸರೌಂಡಿಂಗ್ ಸುತ್ತಮುತ್ತಲಿನ ಅರಿವಿಗೆ ಬನ್ನಿ. ಸುತ್ತಮುತ್ತ ಆಗುವ ಆಗು ಹೋಗುಗಳಿಗೆ ಗಮನವನ್ನು ಕೊಡ್ತಾ ಉಸಿರಾಟವನ್ನು ಸ್ವಾಭಾವಿಕವಾಗಿ ಮುಖದ ಕಡೆಗೆ ಲಕ್ಷ್ಯ ಬರಲಿ. ನಿಧಾನವಾಗಿ ಕಣ್ಣುಗಳನ್ನು ತೆರೆಯಬಹುದು. ಓಕೆ, ಇಲ್ಲಿವರೆಗೂ ಏನಾದರೂ ಡಿಫಿಕಲ್ಟೀಸು ಅಥವಾ ಕೇಳೋದು ಡಿಸ್ಕಷನ್ ಏನಾದರೂ ಇದ್ರೆ ಹೇಳ್ಬೋದು. ಸರ್, ಎಸ್ ಮೇಡಮ್. ಈ ಮೋಸ್ಟ್ ಆಫ್ ದ ಟೈಮ್ ನಾನು ಫುಲ್ ಡೇ ಒಳಗೆ ಅಬ್ಸರ್ವ್ ಮಾಡ್ಲಿಕತ್ತಿದ್ದೆ. ಮೋಸ್ಟ್ ಆಫ್ ದ ಟೈಮ್ ನಮ್ದು ಲೆಫ್ಟ್ ಸೈಡ್ ದಿಂದನೇ ಜಾಸ್ತಿ ಬ್ರೀದಿಂಗ್ ಇದು ಆಗ್ಲಿಕತ್ತಿತ್ತು, ಹಂಗ ಅನಸ್ತೆ ಸರ್ ನನ್ಗ. ಹೌದ್ರಿ? ಹಾ ಹಾ ಅನಿಸಲ್ರಿ ಮೇಡಮ್. ಅಂದ್ರೆ ಬಾಡಿ ಹೆಂಗಿರ್ತದ್ರಿ, ಲೆಫ್ಟ್ ನಾಸ್ಟ್ರಲ್ ಮತ್ತೆ ರೈಟ್ ನಾಸ್ಟ್ರಲ್ ಅಂತ ಎರಡ್ ಇದಾವ್ರಿ, ಕರೆಕ್ಟ್ ರೀ? ಈ ಎರಡರಲ್ಲಿ ಇದು ಈಗ ಅದು ಅಪೋಸಿಟ್ ಆಗ್ತದ. ಲೆಟ್ ಅಸ್ ಕನ್ಸಿಡರ್ ದಿಸ್ ಇಸ್ ದ ಲೆಫ್ಟ್ ಅಂದ್ಕೊಂಡು ಇದನ್ನ ರೈಟ್ ಅನ್ಕೊಂಡ್ರೆ ಲೆಫ್ಟ್ ನ ಚಂದ್ರನಾಡಿ ಅಂತಾರ್ರಿ. ಚಂದ್ರನಾಡಿ ಅಂತಾರ. ರೈಟ್ ಅನ್ನ ಸೂರ್ಯನಾಡಿ ಅಂತಾರ್ರಿ. ಸೂರ್ಯ ಅಂತಂದ್ರ ರೈಟ್ ಇಂದ ನಮಗ್ ಉಸಿರಾಟ ಹೋಗೋದು ಬರೋದು ಆಗ್ತಿತ್ತು ಅಂತಂದ್ರೆ ಇದಕ್ಕ ನಾವು ಬಾಡಿ ಹೀಟ್ ಬೇಕಾಗ್ಯದ ಅಂತ ಅರ್ಥ. ಬಾಡಿನ ಹೀಟ್ ಮಾಡ್ತಾ ಇದೆ. ಅದು ಲೆಫ್ಟ್ ಇಂದ ಉಸಿರಾಟ ಹೋಗೋದು ಬರೋದು ಮಾಡ್ತಾ ಇತ್ತು ಅಂದ್ರೆ ಬಾಡಿಗೆ ಚಂದ್ರನಾಡಿ ಅಂದ್ರೆ ಕೂಲ್ ಬೇಕಾಗ್ಯದ, ಅದು ಬಾಡಿಯನ್ನ ಕೂಲ್ ಮಾಡ್ತಾ ಇದೆ. ಐ ಥಿಂಕ್ ನಿಮ್ಗ ಈ ದಿನಗಳಲ್ಲಿ ಬಾಡಿಗೆ ಹೀಟ್ ಕೂಲದ ನೆಸೆಸಿಟಿ ಇರ್ಬೋದು. ದೇರ್ ಫೋರ್ ಕೂಲ್ ಪ್ರಕೃತಿಗೋಸ್ಕರ ಅದು ಬಾಡಿ ಎಡಗಡೆ ಮೂಗಿಂದ ನಿಮಗೆ ಇದನ್ನ ಲೆಫ್ಟ್ ಇಂದ ತಗೊಳ್ತಾ ಇದೆ. ಸಮ್ ಟೈಮ್ಸ್ ಅಕಸ್ಮಾತ್ ಆಗಿ ಹೀಟ್ ರಿಕ್ವೈರ್ಮೆಂಟ್ ಜಾಸ್ತಿ ಆಯ್ತಂದ್ರೆ ಅದು ಈ ಕಡೆ ಶಿಫ್ಟ್ ಆಗ್ತದೆ. ಇಟ್ ಇಸ್ ಜಸ್ಟ್ ಅ ನೇಚರ್, ಇಟ್ ಇಸ್ ಡೂಯಿಂಗ್ ಇಟ್ಸ್ ಓನ್ ಬಿಸ್ನೆಸ್. ಮತ್ತೆ ಎನಿ ಅದರ್ ಡೌಟ್ಸ್? ಯೂಶುವಲಿ ಪ್ರಾಣಾಯಾಮ ಮಾಡಬೇಕಾದವರು ಅಥವಾ ಮೆಡಿಟೇಷನ್ ಮಾಡ್ಬೇಕಾದವರು ಅನುಲೋಮ ವಿಲೋಮ ಅಂತೇಳಿ ಮಾಡಿ ಆಮೇಲೆ ಶುರು ಮಾಡ್ತಾರೆ. ಯಾಕಂತಂದ್ರೆ ಅನುಲೋಮ ವಿಲೋಮ ಮಾಡೋದ್ರಿಂದ ಎಡ ಮತ್ತು ಬಲ ಎರಡನ್ನೂ ಕೂಡ ನಾವು ಬ್ಯಾಲೆನ್ಸ್ ಮಾಡ್ದಂಗ ಆಗ್ತದ. ಸ್ವಲ್ಪ ಬ್ಯಾಲೆನ್ಸಿಂಗ್ ಪ್ರಾಕ್ಟೀಸ್ ಆದ್ಮೇಲೆ ಮೆಡಿಟೇಷನ್ ಕೂಡ ಟ್ರೈ ಮಾಡ್ತಾರೆ. ಬಟ್ ಅದೇ ರೂಢಿ ಆಗ್ಬಾರ್ದು. ಬೇಕಂದ್ರೆ ಸ್ವಲ್ಪ ಒಂದಿಷ್ಟು ಅನುಲೋಮ ವಿಲೋಮ ಮಾಡ್ಕೊಂಡು ನಾವು ಮೆಡಿಟೇಷನ್ ಕುಂತ್ರು ನಡೀತದೆ. ಓಕೆ, ಇಲ್ಲ ಅಂದ್ರೂ ನಡೀತದೆ, ಏನು ಪ್ರಾಬ್ಲಮ್ ಇಲ್ಲ. ಇಟ್ ಇಸ್ ಡೂಯಿಂಗ್ ಇಟ್ಸ್ ಡ್ಯೂಟಿ. Right, any other doubts about breathing? ಅಥವಾ ನಿಮ್ಮ ಅಭಿಪ್ರಾಯಗಳು, ಅನಿಸಿಕೆಗಳು, ಬೇರೆ ಕಡೆ ಕೇಳಿರ್ತಕ್ಕಂಥದ್ದು ಕ್ವಶನ್ಸು ಅಥವಾ ಸಜೆಷನ್ಸು ಇನ್ನೂ ಇಂಪ್ರೂವ್ಮೆಂಟ್ ಆಗ್ಲಿಕ್ಕೋಸ್ಕರ? ಓಕೆ, ಮುಂದೆ ಹೋಗ್ಬೋದು. ರೈಟ್, ನಿನ್ನೆ ಒಬ್ರು ಡಿಸ್ಕಸ್ ಮಾಡ್ತಾ ಇರ್ಬೇಕಾದಾಗ ಇಲ್ಲಿ ಲೈವ್ ಅಲ್ಲೆಲ್ಲ ಬೇರೆ ಕಡೆ ಡಿಸ್ಕಸ್ ಮಾಡ್ತಿರ್ಬೇಕಾದಾಗ ಒಂದು ಗಮನಕ್ಕೆ ಬಂತು. ಏನಂತಂದ್ರೆ ಸರ್, ನಾವು ನ್ಯಾಚುರಲ್ನೇ ಉಸಿರಾಟ ನೋಡ್ತಿರ್ತೀವಿ, ಬಟ್ ನೋಡ್ತಾ ನೋಡ್ತಾ ದಮ್ ಹತ್ತಿದಂಗ ಆಗ್ತದ. 3-4 ಉಸಿರು ಆದ ತಕ್ಷಣ ನಮಗ ಬಹಳ ಟೆನ್ಷನ್ ಆದಂಗ ಆಗ್ತದ. ಈ ಟೈಪ್ ಒಂಥರ ಒಳಗಡೆ ದಮ್ ಹತ್ತದಂಗ ಆಗ್ತದ ಅಂದ್ರು. ಅದಕ್ಕೆ ನಾ ಅಂದೆ, ನೀವು ನ್ಯಾಚುರಲಿ ನೋಡ್ತಾ ಇಲ್ಲ ಅಂತ ಅನ್ಸುತ್ತೆ. ಹಂಗಾಗಿ ಅಲ್ಲಿ ನೀವೇನೋ ಹಿಡಿದಿಟ್ಕೊಳ್ಳೋದು, ನೀವೇ ಜಗ್ಗೋದು ಬಿಡೋದು ಮಾಡ್ತಿರ್ಬೋದು, ಹಂಗಾಗಿ ನಿಮ್ಗೆ ಹಂಗ ಅನಿಸ್ತಿರ್ಬೋದು ಅಂತ ಅಂದೆ. ಅದಕ್ಕೆ ಅವ್ರಂದ್ರು, ಇಲ್ಲ, ನಾನು ನ್ಯಾಚುರಲ್ಲೇನೆ ನೋಡ್ತಾ ಇದ್ದೀನಿ, ಅದು ಹೆಂಗ್ ಬರ್ತದ ಹಂಗೆ ಹೋಗ್ತಾ ಇದೆ, ನಾನು ಅದ್ರಲ್ಲೇ ಇದ್ದೀನಿ, ಬಟ್ ನನಗೆ ಹಂಗ ಯಾಕೆ ಆಗ್ತದ ಅಂತ. ಅಂದ್ರೆ ನಮಗ್ ಗೊತ್ತಿಲ್ಲ ಆರದೆ, ನನಗೂ ಐಡಿಯಾ ಇಲ್ಲದೆ ನಾನು ಹಿಂಗ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡಿರ್ತೀನಿ, ಬಟ್ ಆದ್ರೂ ನಾ ಅದ್ ಮಾಡ್ತಿರಂಗಿಲ್ಲ. ಫಾರ್ ಎಕ್ಸಾಂಪಲ್, ಅವ್ರಿಗೆ ನೆಕ್ಸ್ಟ್ ಕ್ವಶನ್ ನಾ ಕೇಳಿದೆ, ನೀವು ದಿನದಲ್ಲಿ ಕೆಲಸ ಮಾಡ್ಬೇಕಾದಾಗ, ಅಡ್ಡಾಡ್ಬೇಕಾದಾಗ, ಬಸ್ಸಲ್ಲಿ ಕುಂತಾಗ, ತಿರ್ಗಾಡ್ಬೇಕಾದಾಗ ಉಸಿರಾಡ್ತಿರ್ತೀರಿ ಅಂತ ಕ್ವಶನ್ ಕೇಳಿದೆ. ಅವಾಗ ಹಾ ಆಡ್ತಿರ್ತೀವ್ರಿ ಅಂತಂದ್ರೆ, ಅವಾಗ ನಿಮ್ಗೆ ಏನ್ರ ದಮ್ ಹತ್ತಿದಂಗ ಆಗೈತೇನ್ರಿ ಅಂತ ಕೇಳಿದೆ. ಅವಾಗ ಏನ್ ಆಗಿಲ್ರಿ, ನಾ ಲಕ್ಷ್ಯ ಕೊಟ್ಟಿಲ್ರಿ ಅಂತಂದ್ರೆ. ಅಂದ್ರೆ ಅರ್ಥ, ಉಸಿರಾಟ ತನ್ನಷ್ಟಕ್ಕೆ ತಾನೇ ಮಾಡ್ತಿರ್ಬೇಕಾದಾಗ ನಮಗ್ ದಮ್ ಹತ್ತಿ ಸಿಗೋಡಂಗಿಲ್ಲ. ಬಟ್ ನಾನ್ ಕಾನ್ಸಂಟ್ರೇಟ್ ಮಾಡ್ದಾಗ ದಮ್ ಹತ್ತಾಕತ್ತದ ಅಂದ್ರೆ
ಅಥವಾ ಅದು ತಡೆದು ಬಿಡೋದು ಆಗಕತ್ತ ಸಫೋಕೇಟೆಡ್ ಆಗಕತ್ತದ ಅಂತಂದ್ರೆ ಸೊಫಿಸ್ಟಿಕೇಟೆಡ್ ಅಂತಿದ್ದೆ, ಸಫೋಕೇಟೆಡ್ ಆಗಕತ್ತದ ಅಂತ ಅನ್ಸಿತ್ತಂದ್ರೆ ಅವ ನಾವ್ ತಿಳ್ಕೊಳ್ಬೇಕು, ನಾನೇ ಏನೋ ಇಂಟರ್ಪ್ರಿಟ್ ಮಾಡಾಕತ್ತೀನಿ, ನಾನೋ ಏನೋ ಒಂದ್ ಸ್ವಲ್ಪ ಅದಕ್ಕ ಕಿತಾಪತಿ, ನಿನ್ನೆ ವರ್ಡ್ ಯೂಸ್ ಮಾಡಿದ್ನಲ್ಲ, ಆ ಉಸಿರಿನ ಜೊತೆಗೆ ಒಂದೇನೋ ಕಿತಾಪತಿ ಮಾಡಾಕತ್ತೀನಿ, ಇಳಿಯೋದು ಬಿಡೋದು, ಡೀಪ್ ಮಾಡೋದು, ಶಾಲೋ ಮಾಡೋದು, ಈ ರೀತಿ ಮಾಡ್ತಾ ಇದ್ದೀನಿ ಅಂತ ನಾವ್ ಅನ್ಕೋಬೇಕು. ಅದು ನಮಗ ಕಡಿಮೆ ಆಗ್ತಾ 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 ಬರ್ಬೇಕು. ಓಕೆ, ಅದ್ರ ಸಲುವಾಗಿ ಮತ್ತೆ ಸೇಮ್ ಆನ್ಸರ್ ಅವ್ರಿಗೆ ಕೊಟ್ಟೆ. ಹಂಗಾದ್ರೆ ನಿಮ್ಗೆ ಡೇ ಟು ಡೇ ಲೈಫ್ ಒಳಗಡೆ ಉಸಿರಾಡಿಸ್ತಿದ್ದೀರಿ ಅಂತ ನೀವು ಹೇಳ್ತಾ ಇದ್ದೀರಿ, ಪ್ರತಿ ಸಮಯನೂ ಉಸಿರಾಡಿಸ್ತೀರಿ, ಬಟ್ ಆ ಸಮಯದಲ್ಲಿ ನಿಮ್ಗೆ ದಮ್ ಹತ್ತುತ್ತಾ ಇಲ್ಲ ಅಂತಂದ್ರೆ ನೀವು ಮೆಡಿಟೇಷನ್ ಕುಂತಾಗ ನಿಮಗದು ಸ್ವಲ್ಪ ಏನೋ ಟೈಟ್ನೆಸ್ ಅಂತ ಅನಿಸ್ತದ ಅಂದ್ರೆ ನೀವು ಅದನ್ನ ಇನ್ನೂ ಪ್ರಾಕ್ಟೀಸ್ ಮಾಡಿ ಸ್ವಾಭಾವಿಕಕ್ಕೆ ತರಿಸ್ಬೇಕು ಅಂತ. ರೈಟ್ ರೀ? ಆ ಟೈಪ್ ಆಗ್ತದ. ಆಮೇಲೆ ಇನ್ನೊಂದು ಯಾವ ರೀತಿ ಆಗ್ಬಾರ್ದು ಅಂತಂದ್ರ, ಎಸ್ಪೆಷಲಿ ಉಸಿರಾಟದ ಪಾಯಿಂಟ್ ಆಫ್ ವ್ಯೂ, ಅರಿವಿನಲ್ಲಿ ಶಿಫ್ಟ್ ಆಗ್ಲಿ, ನೋ ಪ್ರಾಬ್ಲಮ್. ಲೆಟ್ ಅಸ್ ಕನ್ಸಿಡರ್ ನಾವು ಮೆಡಿಟೇಷನ್ ಕುಂತ್ಕೊಂಡಿದ್ವಿ, ಕ್ಲೋಸ್ ಯುವರ್ ಐಸ್ ಅಂತ ಹೇಳ್ತೀವಿ, ಅಥವಾ ನಿಮ್ಮಷ್ಟಕ್ಕೆ ನೀವು ಕ್ಲೋಸ್ ಮಾಡ್ಕೊಳ್ತೀರಿ, ಮೆಡಿಟೇಷನ್ ಕುಂತ್ಕೊಂಡ್ರಿ. ಮೆಡಿಟೇಷನ್ ಕುಂತ್ಕೊಂಡಾಗ ಉಸಿರಾಟ ಹೋಗೋದು ಬರೋದನ್ನ ಅಬ್ಸರ್ವ್ ಮಾಡ್ತಾ ಇದ್ರಿ, ಮಾಡ್ತಾ ಇದ್ರಿ, ಮಾಡ್ತಾ ಇದ್ರಿ, ಮಾಡ್ತಾ ಇದ್ರಿ. ಅದಾದ್ಮೇಲೆ ಮೆಡಿಟೇಷನ್ ನಿಲ್ಲಿಸ್ಬೇಕಂತ ಅನಿಸ್ತದ, ಅಥವಾ ಇನ್ಸ್ಟ್ರಕ್ಷನ್ಸ್ ಹಂಗ್ ಬರ್ತಾವ. ಬಂದಾಗ ನಿಧಾನವಾಗಿ ಕಣ್ಣು ತೆಗಿರಿ ಅಂದ ತಕ್ಷಣ ಕಣ್ಣು ತೆಗೆದ್ರಿ. ಕಣ್ಣು ತೆಗೆದಾಗ ಕೇವಲ ಅರಿವು ಮಾತ್ರ ಶಿಫ್ಟ್ ಆಗ್ಲಿ, ಉಸಿರಾಟ ಶಿಫ್ಟ್ ಆಗ್ಬಾರ್ದು. ಅಂದ್ರೆ ಏನು ಅಂತಂದ್ರೆ, ನೀವು ಮೆಡಿಟೇಷನ್ ಮಾಡ್ಬೇಕಾದಾಗ ಒಂದು ಉಸಿರಾಟ, ನ್ಯಾಚುರಲ್ ಆಗಿ ಬನ್ನಿ, ಸ್ವಾಭಾವಿಕವಾಗಿ ಬನ್ನಿ ಅಂತ ಅಂದಾಗ ಬೇರೆ ಉಸಿರಾಟ ಆಗ್ತಿತ್ತು ಅಂತಂದ್ರೆ ಅಬ್ಸರ್ವ್ ಮಾಡಿ, ಅಯ್ಯೋ ಎಲ್ಲೋ ಮಿಸ್ಟೇಕ್ ಮಾಡ್ತಾ ಇದ್ದೀನಿ ನಾನು, ಎರಡಕ್ಕೂ ಬೇರೆ ಬೇರೆ ಉಸಿರಾಟ ಅಂದ್ರೆ ನಾನ್ ನ್ಯಾಚುರಲ್ ಆಗಿ ಬರ್ತಾ ಇಲ್ಲ. ಓಕೆ, ಇದನ್ನ ನಾವು ನೋಡ್ಬೇಕಾಗ್ಯದ. ಉಸಿರಾಟ ಅಂದ್ರೆ ಮೆಡಿಟೇಷನ್ ಕುಂತಾಗ ಒಂದು ಉಸಿರಾಟ, ಎದ್ದಾಗ ಒಂದು ಉಸಿರಾಟ ಬೇಡ. ಓಕೆ, ಇನ್ನೊಂದು ನ್ಯಾಚುರಲ್ ಸೈನ್ಸ್ ಹೇಳ್ತದ ಏನಂತಂದ್ರೆ, ಪರ್ ಮಿನಿಟ್ ನಾವೇನಾದ್ರೂ ಉಸಿರಾಟ 15 ಅಥವಾ 16, 17 ತಗೊಳ್ತಾ ಇದ್ರ ಅದಕ್ಕೆ ನಾರ್ಮಲ್ ಹೆಲ್ತ್ ಅಂತ ಹೇಳ್ತಾರೆ. ಪರ್ ಮಿನಿಟ್ ಎಷ್ಟ್ರಿ? 15, 16, 17 ಉಸಿರಾಟ ತಗೊಂಡ್ರೆ ನಾರ್ಮಲ್ ಹೆಲ್ತ್ ಅಂತ ಹೇಳ್ತಾರೆ. ಆ ನಾರ್ಮಲ್ ಹೆಲ್ತ್ ಇದ್ದ ವ್ಯಕ್ತಿನೂ ಕೂಡ ಉಸಿರಾಟವನ್ನು ಕೌಂಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಅವನು 12, 11 ಕೌಂಟ್ ಮಾಡ್ತಾನೆ. ನೀವು ಕೌಂಟಿಂಗ್ ಸ್ಟಾರ್ಟ್ ಆದ ತಕ್ಷಣನೇ ಒಂದ್ 2-3 ಉಸಿರಾಟ ಕಡಿಮೆ ಆಗಿಬಿಡ್ತಾವ, ಅಲ್ಲಿ ಶಾಲೋ ಆಗೇ ಬಿಡ್ತದ. ಓಕೆನಾ? ಬಟ್ ಎಷ್ಟೋ ಜನ ವ್ಯಕ್ತಿಗಳು ಏನ್ ಮಾಡ್ತಾರ ಅಂತಂದ್ರ, ರಾಂಗ್ ಇಂಟರ್ಪ್ರಿಟ್ ಕೊಡೋರು ಇದಾರೆ ಮೆಡಿಟೇಷನ್ ಒಳಗೆ. ಹೆಂಗ ಸರ್ ನಾವು ಉಸಿರಾಟನ ಯಾಕೆ ನೋಡ್ತೀವ್ರಿ ಅಂತ ಕೇಳಿದಾಗ ಅವ್ರು ಹೇಳ್ತಾರ, ಉಸಿರಾಟ ಯಾಕೆ ನೋಡ್ತೀವಿ ಅಂದ್ರೆ ಉಸಿರಾಟ ಅಬ್ಸರ್ವ್ ಮಾಡ್ತಾ 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 ಉಸಿರಾಟ ಸಣ್ಣ ಆಗ್ತದ. ಬಿಕಾಸ್ ನಾವು ಕಾನ್ಶಿಯಸ್ಲಿ ನೋಡಾಕತ್ತೀವಿ ಅಂದ್ಮೇಲೆ ಉಸಿರಾಟದ ಕೌಂಟ್ ಕಡಿಮೆ ಆಗ್ತದ. ಉಸಿರಾಟದ ಕೌಂಟ್ ಕಡಿಮೆ ಆಯ್ತು ಅಂದ್ರೆ ನಾವು ಇನ್ನೂ ಸ್ವಲ್ಪ ಜಾಸ್ತಿ ಡಿವೈನ್ ಅಥವಾ ಹೆಲ್ದಿ ಆಗ್ತೀವಿ ಅಂತ. ಬಟ್ ಮೆಡಿಟೇಷನ್ ಮಾಡೋದ್ರ ಉದ್ದೇಶ ಉಸಿರಾಟ ಕೌಂಟ್ ಮಾಡೋದು ಅಥವಾ ಕಡಿಮೆ ಮಾಡೋದು ಅಲ್ಲ. ಇದ್ರದ್ದು ಉದ್ದೇಶ ಏನಂತಂದ್ರ, ಹೆಂಗದ ಅದನ್ನ ಹಂಗೆ ನೋಡೋದದ. ಹೆಂಗದ ಅದನ್ನ ಹಂಗೆ ನೋಡ್ತಾ 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 ನನ್ನ ಕನೆಕ್ಟಿವಿಟಿ, ಇಂಟರ್ನಲ್ ಕನೆಕ್ಟಿವಿಟಿ ಆ ಉಸಿರಾಟವನ್ನ ಸ್ಲೋ ಮಾಡಿಸ್ತದ, ಅಬ್ಸರ್ವೇಷನ್ ಲಿಂದ ಸ್ಲೋ ಮಾಡೋದಲ್ಲ. ಇವತ್ತ ನಾನ್ ನಿಮಗೊಂದು ಹೊಸ ಟಾಪಿಕ್ ಅನ್ನ ಹೇಳ್ತಾ ಇದ್ದೀನಿ. ಯಾಕ ಪ್ರತಿಯೊಬ್ಬ ಧ್ಯಾನಿಗಳು, ಪ್ರತಿಯೊಬ್ರು ಕೂಡ ಉಸಿರಾಟದ ಮೇಲೆ ಗಮನ ಕೊಡ್ತಾರೆ? ಇದು ಕ್ಯೂರಿಯಾಸಿಟಿ ಈಗಷ್ಟೇ ಅಲ್ಲ, ನಾನು ಮೊದ್ಲಿಂದನೂ ಕ್ಯೂರಿಯಾಸಿಟಿ ಇತ್ತು. ಎಲ್ಲಾರು ಉಸಿರು ನೋಡ್ರಿ ಅಂತಾರ ಅಂತೇಳಿ. ಆಮೇಲೆ ನಾನು ಎಷ್ಟೋ ದಿನಗಳ ಹತ್ರ ನಂಬಿಲ್ಲ, ಉಸಿರಾಟ ನೋಡೋದು ನಂಬಿಲ್ಲ. ನಾವು ಫಸ್ಟ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಿದ್ ಮೆಡಿಟೇಷನ್, ನಾನು ಎಸ್ಪೆಷಲಿ ಮಾಡ್ತಾ ಇದ್ದಿದ್ದಂದ್ರ, ಹಿಂಗ ಕಣ್ ಮುಚ್ಕೊಳ್ತಿದ್ವಿ, ಆಕಾಶದ ಕಡೆಗೆ ಹೋಗ್ತಾ ಇದ್ವಿ, ಶರೀರವನ್ನು ಬಿಟ್ಟು ಶರೀರದಿಂದ ದೂರ 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 ಆಕಾಶದ ಕಡೆಗೆ ಹೋಗೋದು, ಮೇಲೆ ನಿಂತ್ಕೊಂಡು ಇಡೀ ಭೂಮಿಯನ್ನು ನೋಡೋದು. ಭೂಮಿಯನ್ನು ನೋಡಿದಾಗ ಒಂಥರ ಆನಂದದ ಅನುಭವ ಆಗ್ತದೆ, ಅಲ್ಲೇ ತೇಲಾಡ್ತಾ ಇರೋದು. ಅದಾದ್ಮೇಲೆ ಎಷ್ಟೊತ್ ತನಕ ಅಲ್ಲೇ ಇರೋದು. ಟೈಮ್ಸ್ ಸಮುದ್ರದ ಕಡೆಗೆ ಹೋಗೋದು, ಸಮುದ್ರದ ಅಲೆಗಳನ್ನ ನೋಡೋದು, ತಣ್ಣನ ಗಾಳಿಯನ್ನು ಅನುಭವಿಸೋದು. ಅದಾದ್ಮೇಲೆ ನಿಧಾನವಾಗಿ ಶರೀರದಲ್ಲಿ ಹೋಗ್ಕೊಳ್ಳೋದು. ಶರೀರದಲ್ಲಿ ಹೋದ ತಕ್ಷಣ ಇದು ಮೆಡಿಟೇಷನ್ ಮುಗೀತು. ಇದು ಒಂದು ಟೆಕ್ನಿಕ್ ನಾವು ಮಾಡ್ತಿದ್ವಿ. ಬಟ್ ಬರ್ತಾ 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 ಉಸಿರಾಟದ ಕಡೆ ನೋಡ್ರಿ ಅಂದ್ರೆ ಉಸಿರಾಟದ ಕಡೆ ನೋಡೋದ್ರೊಳಗೆ ಏನೈತಿ? ಇದ್ರೊಳಗೆ ಆನಂದದ ಅನುಭವ ಆಗಂಗಿಲ್ಲ, ತಣ್ಣನ ಗಾಳಿ ಅನುಭವ ಆಗಲ್ಲ, ಅತೀಂದ್ರಿಯ ಸುಖದ ಅನುಭವ ಆಗಂಗಿಲ್ಲ, ಏನೂ ಆಗಂಗಿಲ್ಲ. ಬಟ್ ಉಸಿರಾಟದ ಕಡೆಗೆ ಯಾಕೆ ನೋಡ್ಬೇಕು ಅಂತೇಳಿ ನನ್ನಲ್ಲಿ ಬಹಳ ಒಂದ್ ರೀತಿ ಅಪೋಸಿಷನ್ ಅಂತಾನೆ ಅನ್ಕೊಡ್ರಿ, ಅಪೋಸಿಷನ್ ಇತ್ತು. ಉಸಿರಾಟ ಏನ್ ನೋಡದೈತಿ, ಅದ್ರೊಳಗೆ ಏನ್ ದೊಡ್ಡಾಗದೈತಂತ. ಬಟ್ ಆಮೇಲೆ ಬರ್ತಾ 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 ಫೋರ್ಸ್ಫುಲಿ ಒಂದಿಷ್ಟು ದಿನ ನಾ ಏನ್ ಮಾಡಿದೆ, ನೋಡೋಣ ತಡಿ, ಯಾರ್ ಬುಕ್ ತೆಗೆದು ನೋಡಿದ್ರು ಕೂಡ, ಯಾವ ಟೀಚರ್ಸ್ ಎಕ್ಸ್ಪೀರಿಯನ್ಸ್ ಕೇಳಿದ್ರು ಕೂಡ ಉಸಿರಾಟ ಉಸಿರಾಟ ಉಸಿರಾಟನೇ ಅಂತಾರೆ. ಆಮೇಲೆ ಪಿರಮಿಡ್ ಧ್ಯಾನದೊಳಗೂ ಕೂಡ ಧ್ಯಾನವೆಂದರೆ ಉಸಿರಾಟದ ಕಡೆ ಗಮನ ಅಂತಾನೆ ಸ್ಟೇಟ್ಮೆಂಟೇ ಬರೆದು ಬಿಟ್ಟಿದ್ದಾರೆ. ಈ ರೀತಿ ಎಲ್ಲಾ ರೀತಿಯ ಕಡೆಗೂ ಕೂಡ ಉಸಿರಾಟದ ಕಡೆಗೇನೆ ಜಾಸ್ತಿ ಒಲವಿರೋದ್ರಿಂದ ನೋಡೇ ಬಿಡೋಣ. ಪತಂಜಲಿ ಯೋಗ ಸೂತ್ರದೊಳಗೂ ಉಸಿರಾಟ ಅದ,
ಮತ್ತೆ ಪಿರಮಿಡ್ ಅಲ್ಲಿ ಆನಾಪಾನಸತಿ ಅದ, ವಿಪಶನದಲ್ಲಿ ಆನಾಪಾನಸತಿ ಅದ, ಪ್ರಾಣಾಯಾಮಕ್ಕಿಂತ ಮುಂಚೆ ಈ ಉಸಿರಾಟದ ಕಡೆ ನೋಡೋದು ಏನಿದು ಅಂತ ಕೇಳ್ಕೊಂಡಾಗ ಸ್ವಲ್ಪ ಫೋರ್ಸ್ಫುಲಿ ಮಾಡೇ ಬಿಡೋಣ ಅಂತಂದ್ ಮಾಡಿದಾಗ ಅವಾಗ ಅದರದ್ದು ತಿರುಳು ಗೊತ್ತಾಗ್ತದ, ಇಲ್ಲ ಅದು ಕರೆಕ್ಟ್ ಅದ ಅಂತೇಳಿ. ಈಗ ಅದೇ ಸೇಮ್ ಈಗ ನಾ ಹೇಳಿದ್ದನ್ನ ನೀವು ಜಸ್ಟ್ ಕೇಳ್ರಿ ಅಷ್ಟೇ, ಬಟ್ ನಿಮ್ಮ ತಿರುಳು ಬರೋವರೆಗೂ ಕೂಡ ಒಳಗಡೆ ಅದೇನ್ ಜಿಜ್ಞಾಸೆ ಅದಲ್ಲ ಏನ್ ಇರ್ಬೋದು ಇದ್ರೊಳಗಡೆ ಅಂತಕ್ಕಂಥದ್ದನ್ನ ಫಾಲೋ ಮಾಡ್ತಾನೆ ಹೋಗ್ರಿ. ಬಟ್ ಇದ್ರದ್ದು ಒಂದ್ ಸ್ವಲ್ಪ ಸೈನ್ಸ್ ಏನಿರ್ಬೋದು ಅನ್ನೋದನ್ನ ಸ್ವಲ್ಪ ವಿರಳವಾಗಿ ಹೇಳಲಿಕ್ಕೆ ಟ್ರೈ ಮಾಡ್ತೀನಿ. ನಾನು ನಿಮ್ಗೆ ಒಂದು ಟಾಸ್ಕ್ ಕೊಡ್ತೀನಿ, ನೀವು ಶರೀರವನ್ನ ಮುಟ್ರಿ, ನಿಮ್ಮ ಶರೀರವನ್ನ ಮುಟ್ರಿ. ವಿಡಿಯೋ ಬೇಕಾದ್ರೆ ಆನ್ ಮಾಡಂಗಿದ್ರ ಮಾಡ್ರಿ, ನನಗೆ ನಿಮ್ಮ ಶರೀರವನ್ನ ಮುಟ್ಟಿದ್ದನ್ನ ತೋರಿಸ್ರಿ. ನಿಮ್ಮ ಶರೀರವನ್ನ ನೀವು ಮುಟ್ರಿ, ಯಾರು ಮುಟ್ತಿದ್ದೀರಿ? ಬರ್ತಾಯ್ತೋ ಇಲ್ಲ ಹೇಳ್ರಿ. ಬರ್ತೋ ಇಲ್ಲ? ನಿಮ್ಮ ಶರೀರವನ್ನ ನೀವು ಮುಟ್ಕೊಳ್ಳಿಕ್ಕೆ ಬರ್ತದೋ ಇಲ್ಲೋ? ಬರ್ತದ ಸರ್. ಬರ್ತದ್ರಿ? ಓಕೆ, ಮತ್ತೆ ಯಾರ್ಯಾರಿಗೆ ಬರ್ತಾ ಇದೆ? ಬರ್ತೈತ್ರಿ ಸರ್. ಬರ್ತೈತ್ರಿ? ಹೌದ್ ಸರ್. ಸ್ವಲ್ಪ ಡೀಪ್ ಆಗಿ ಯೋಚನೆ ಮಾಡ್ರಿ ಕ್ವಶನ್ ಬಗ್ಗೆ. ಸರ್ ಶರೀರ ಮುಟ್ಟುದು, ಕೈ ಮುಟ್ಟುದು, ಕಾಲ್ ಮುಟ್ಟುದು, ತಲೆ ಮುಟ್ಟುದು, ಯಾವ್ದ ಶರೀರ ಕನ್ಸಿಡರ್ ಮಾಡ್ಬೇಕು ಸರ್ ನಾವು? ಕರೆಕ್ಟ್ ಕ್ವಶನ್. ಈ ಕ್ವಶನ್ಗೆ ಯಾರು ಉತ್ತರ ಕೊಡ್ಬೋದು? ಸೈನ್ಸ್ ಪ್ರಕಾರ ಶರೀರ ಅಂದ್ರೆ ಬಾಡಿ, ಬಾಡಿ ಅಂದ್ರೆ ಸಮಥಿಂಗ್ ಯು ಕ್ಯಾನ್ ಸಿ. ರೈಟ್ ಮೇಡಮ್. ಬಟ್ ನಾ ಕ್ವಶನ್ ಕೇಳಿದ್ದೆ ಏನಂತಂದ್ರೆ ನೀವು ಶರೀರವನ್ನು ಮುಟ್ರಿ ಅಂತ ಹೇಳಿದೆ. ನಿಮ್ಮ ಕೈ ನಿಮ್ಮ ಕೈ ಇನ್ನೊಂದು ಕೈನ ಮುಟ್ಟಕತ್ತದ, ನಿಮ್ಮ ಕೈ ಕೆನ್ನೆಯನ್ನು ಮುಟ್ಟಕತ್ತದ, ಚರ್ಮವನ್ನು ಮುಟ್ಟಕತ್ತದ. ಬಟ್ ನಾನು ಶರೀರವನ್ನು ಮುಟ್ಟೋದು ಹೆಂಗ? ನಾನು ಶರೀರವನ್ನು ಮುಟ್ಟೋದು ಹೆಂಗೆ? ಬಿಕಾಸ್ ಅದೊಂದು ಯಾವ್ದೋ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಬಂದಿತ್ತು, ಅವರು ಕ್ಯೂರಿಯಾಸಿಟಿ ಒಳಗಡೆ ಹೇಳ್ತಿರ್ತಾರೆ, ಭಾಯಿ हम अपने हाथ को हम नहीं धोते, एक हाथ दूसरे हाथ को धोते रहते हैं ಅಂತ ನಾವು. ಅಂದ್ರೆ ನಾವು ನಮ್ ಕೈನ ತೊಳೆಯಂಗೇ ಇಲ್ಲ. ನಳದ ಮುಂದೆ ಹೋದಾಗ ಒಂದ್ ಕೈ ಇನ್ನೊಂದನ್ ಕೈನ ತೊಳಿತಿರ್ತದೆ, ನಾವು ಸುಮ್ನೆ ನೋಡ್ತಿರ್ತೀವಿ ಅಂತಂದ್ ಹೇಳ್ತಾನೆ ನಾವು. ಅವ ಕಾಮಿಡಿಗೋಸ್ಕರ ಹಾಕಿದ್ದು ವಿಡಿಯೋ, ಬಟ್ ದೃಷ್ಟ ಸ್ವರೂಪ ಎಷ್ಟು ಚಂದ ಬಂದದ ಅಲ್ಲಿ. ಒಂದ್ ಕೈ ಇನ್ನೊಂದ್ ಕೈನ ತೊಳಿತಾ ಇದೆ ನಳದ ಮುಂದೆ ಹೋದಾಗ, ನಾನೇನು ತೊಳಿತಾ ಇಲ್ಲ ಅಂತೇಳಿ ಅವ್ನ್ ಕಾಮಿಡಿ ಒಳಗೆ ಹಾಕಿದಾನ. ಬಟ್ ಅದು ಖರೆ ಅದ ಅದು. ಹಂಗಾರೆ ನಾನ್ ಮುಟ್ತಾ ಇದ್ದೀನಿ ಅಂತಂದ್ರೆ ನನ್ನ ಶರೀರ ನಾನ್ ಮುಟ್ಟಾಕತ್ತಿಲ್ಲ, ನನ್ನ ಒಂದು ಕೈಯಿಂದ. ಈಗ ಹೆಂಗಂದ್ರ ಈಗ ಫಾರ್ ಎಕ್ಸಾಂಪಲ್ ಯಾರಿಗೋ ಹೇಳ್ತೀನಿ, ನನ್ ಸ್ವಲ್ಪ ಮುಟ್ರಿ ಅಂತ ಹೇಳಿದಾಗ ಅವ್ರು ನನ್ ಕಟಿಗಿಂದ ಮುಟ್ಟಿದ್ರೆ ನಾ ಏನಂದ್ರೆ ಕಟಿಗಿಂದ ಬ್ಯಾಡ್ರಿ ಕೈಯಿಂದ ಮುಟ್ರಿ ಅಂತಂದ್ರ ಅಂದ್ರೆ ಅವ್ರು ಬಂದ್ ಮುಟ್ಬೇಕಲ್ಲ. ಈಗ ನಮ್ದು ಹೆಂಗಾಗೈತಿ, ನಮ್ ಶರೀರ ನನ್ನನ್ನು ರಿಕ್ವೆಸ್ಟ್ ಮಾಡಕತ್ತೈತಿ, ಬಾಸ್ ಓ ಆತ್ಮನೇ ನನ್ನನ್ನು ಮುಟ್ಟು ಅಂತ ಹೇಳಕತ್ತದ ನನ್ನ ಶರೀರ. ಆಯ್ತಪ್ಪ ಮುಟ್ತೀನಿ ಅಂತ ಮುಟ್ಟಿದ್ನಂದ್ರ, ಅರೆ ಯಾರ್ ನನ್ ಕೈ ತಗೊಂಡ್ ನನಗ ಮುಟ್ಸಿದ್ರಿ ಹೆಂಗಪ್ಪ ನೀನು, ನನ್ನನ್ನ ನೀನು ಮುಟ್ಟಪ್ಪ ಆತ್ಮ ಅಂತ ಶರೀರ ಬೇಡಿಕೆ ಇಡಾಕತ್ತದ. ಅದಕ್ಕೆ ನಾ ಹೇಳ್ತಾ ಇದ್ದೀನಿ, ನಾನ್ ನಿನ್ನನ್ನು ಮುಟ್ಬೇಕಾ? ಹೆಂಗ್ ಮುಟ್ಬೇಕು? ತಗೋ ಮುಟ್ಟಿದೆ, ತಗೋ ಮುಟ್ತಾ ಇದ್ದೀನಿ, ತಗೋ ಹಿಂಗ ಹಿಡ್ಕೊಳ್ತಾ ಇದೀನಿ. ಇಲ್ಲ, ನನ್ನ ಶರೀರದ ಕೈ ತಗೊಂಡು ನನಗೆ ಗ್ಲೌಸ್ ಹಾಕಿ ಹಿಡ್ಕೊಂಡಂಗ ಆಯ್ತಿದು. ಗ್ಲೌಸ್ ಒಳಗ್ ಕೈ ಹಾಕಿ ಮುಟ್ಟಿದಂಗ ನಾನ್ ಮುಟ್ಲಾರ್ದಂಗ ಆಯ್ತು. ಅದು ಅಂದ್ರೆ ಇದು ಟಾಸ್ಕ್ ಸ್ವಲ್ಪ ವಿಚಿತ್ರ ಐತಲ್ಲ. ಇದು ಸ್ವಲ್ಪ ಅನ್ಕೊಂಡಷ್ಟೇ ಈಸಿ ಅಂತೂ ಇಲ್ಲ. ನಮ್ಮ ಶರೀರವನ್ನ ನಾವು ಮುಟ್ಲಿಕ್ಕೆ ಬರ್ತಾ ಇಲ್ಲ. ಓಕೆ, ಇದಕ್ಕೆ ನಾವು ಏನ್ ಮಾಡ್ತೀವಿ ಅಂತಂದ್ರೆ, ಈ ಉಸಿರಾಟವನ್ನ ಬ್ರಿಡ್ಜ್ ಆಗಿ ಮಾಡ್ಕೊಳ್ತಿದೀವಿ. ಉಸಿರಾಟ ಏನೈತಿಲ್ಲ, ಇದು ಶರೀರ ಮತ್ತು ಚಿತ್ತ ಅಥವಾ ಮನಸ್ಸು, ಈ ಚಿತ್ತದ ಎರಡಕ್ಕೂ ಟಚ್ ಆಗ್ಲಿಕ್ಕೋಸ್ಕರ ಏನಿದೆ ಅಂತಂದ್ರೆ ಬ್ರಿಡ್ಜ್ ಆಗಿದೆ. ಇದು ಚಿತ್ತ ಅಂತಂದ್ರೆ ಚಿತ್ತದ ಎಲ್ಲಾ ಅಂಶಗಳು ಇಲ್ಲಿ ಬರ್ತಾವ. ನೀವಾಗ ಆಮೇಲೆ ಬರ್ತಾ ಬರ್ತಾ ಹೇಳ್ತಾ ಹೋಗ್ತೀನಿ. ಈಗ ಜಸ್ಟ್ ಒಂದೇ ವರ್ಡ್ ಇರ್ಲಿ, ಚಿತ್ತರ ಅನ್ರಿ, ಮನಸ್ಸರ ಅನ್ರಿ, ಬುದ್ಧಿ ಆದ್ರೂ ಅನ್ರಿ, ಸಂಸ್ಕಾರ ಅಂತನ್ರಿ, ಮೆಮರಿ ಅನ್ರಿ, ಪ್ಯಾಟರ್ನ್ಸ್ ಅನ್ರಿ, ಓಕೆ, ಅಥವಾ ಸೋಲ್ ಅಂತನ್ರಿ, ಸುಪ್ರೀಂ ಸೋಲ್ ಅಂತನ್ರಿ, ಅಥವಾ ಜಸ್ಟ್ ಸ್ಪಿರಿಟ್ ಅಂತನ್ರಿ, ಎನರ್ಜಿ ಅನ್ರಿ, ಏನಾದ್ರು ಅನ್ರಿ. ಇವೆಲ್ಲ ಏನ್ ಥಾಟ್ಸ್ ಅಂತನ್ರಿ, ಓಕೆ, ಇಮ್ಯಾಜಿನೇಷನ್ ಅನ್ರಿ, ಏನೋ ಒಂದು. ಇವೆಲ್ಲ ಏನಂತಂದ್ರೆ ಇವು ಎಟರ್ನಲ್ಸ್ ಇದಾವ. ಇವು ಯಾವು ಕೂಡ ಮಟೀರಿಯಲ್ಸ್ ಅಲ್ಲ, ಇವೆಲ್ಲ ಎಟರ್ನಲ್ಸ್ ಇದಾವ. ಬಟ್ ಇವುಗಳನ್ನ ಯೂಸ್ ಮಾಡ್ಕೊಂಡು ನಾನು ಶರೀರವನ್ನು ಮುಟ್ಟಬೇಕು. ಬಟ್ ಒಂದು ವಿಶೇಷ ಏನಾಗ್ತಿದೆ ಅಂತಂದ್ರೆ, ಈ ಶರೀರ ಇದು ಉಸಿರಾಟ ಏನೈತಿಲ್ಲ, ಈ ಉಸಿರಾಟನು ಕೂಡ ಎಟರ್ನಲ್ ಪಾರ್ಟಿಗೆ ಹಾಕಕ್ ಬರಂಗಿಲ್ಲ. ಅದನ್ನ ಈಸ್ ಇಟ್ ಎಟರ್ನಲ್? ನೋ, ದಿಸ್ ಇಸ್ ಅ ಏರು ಪಂಚಭೂತಗಳಲ್ಲಿ ಇರ್ತಕ್ಕಂಥ ಒಂದು ಅಂಶ ಇದೊಂದು, ಓಕೆನಾ, ಏರ್ ಇದು. ಬಟ್ ಇದನ್ನ ನಾನು ಈ ಕಡೆಗೆ ಹಾಕಕ್ ಬರ್ತಾ ಇಲ್ಲ.
ಶರೀರ ಅಂತೂ ಪಂಚಭೂತಗಳು, ಇದ್ರೊಳಗೆ 5 ಪಂಚಭೂತಗಳು ಇದಾವೆ. ಬಟ್ ನಾವು ಉಸಿರಾಟವನ್ನ ಯಾಕೆ ತಗೊಳ್ತಿದೀನಿ ಅಂತಂದ್ರೆ ಇದು ಫ್ಲಕ್ಚುಯೇಷನ್ಸ್ ಏನದಲ್ಲ, ಉಸಿರಾಟ ಅಂದ್ರೆ ಇದ್ರೊಳಗಡೆ 2 ಬರ್ತದ, ಹೀಟ್ ಪ್ಲಸ್ ಏರ್. ಆಮೇಲೆ ಇರ್ಲಾರ್ದ ಸಮಯದೊಳಗಡೆ ಅದಕ್ಕೆ ನಾವು ಸ್ಪೇಸ್ ಅಂತಾನು ಅನ್ಬೋದು. ಇವ್ ಮೂರಕ್ಕೂ ಕೂಡ ನಾವು ಉಸಿರು ಅಂತ ಕರಿತೀವಿ. ಇವ್ ಮೂರು ಕೂಡ ಉಸಿರು ಆಗ್ತದ. ಇದನ್ನ ಡ್ರೈವ್ ಮಾಡ್ತಕ್ಕಂತ ಫೋರ್ಸ್ ಐತಲ್ಲ, ಡ್ರೈವಿಂಗ್ ಫೋರ್ಸ್ ಏನೈತಲ್ಲ, ಅದಕ್ಕೆ ನಾವು ಪ್ರಾಣ ಅಂತ ಕರಿತೀವಿ. ಅದು ನಮ್ಮ ಪ್ರಾಣ. ಉಸಿರಾಟ ಮತ್ತೆ ದಟ್ ಕಮ್ಸ್ ಅಂಡರ್ ದಿಸ್ ಕ್ಯಾಟಗರಿ ಓನ್ಲಿ, ಇದೇ ಕ್ಯಾಟಗರಿ ಒಳಗನೆ ಬರ್ತದೆ. ಬಟ್ ಡ್ರೈವಿಂಗ್ ಫೋರ್ಸ್ ಏನೈತಲ್ಲ ಅದು ಪ್ರಾಣ ಆಗ್ತದ. ಬಿಕಾಸ್ ಪ್ರಾಣ ಸೂಕ್ಷ್ಮದ, ಎದಕ್ಕಿಂತ ಸೂಕ್ಷ್ಮದ ನೋಡ್ರಿ, ಏರ್ಗಿಂತ ಸೂಕ್ಷ್ಮದ ಹೀಟ್, ಹೀಟ್ಗಿಂತ ಸೂಕ್ಷ್ಮದ ವಾಕ್ಯೂಮ್ ಅಥವಾ ಸ್ಪೇಸ್, ಸ್ಪೇಸ್ಗಿಂತ ಸೂಕ್ಷ್ಮದ ಪ್ರಾಣ. ಪ್ರಾಣ ಅಂತಕ್ಕಂತ ಒಂದು ಎನರ್ಜಿಯನ್ನು ತಗೊಂಡು ನಾ ಸ್ಪೇಸ್ ಅನ್ನ ಟಚ್ ಮಾಡಿ ಇದರಿಂದ ಇದನ್ನ ಈ ರೀತಿ ನಾ ಏನ್ ಮಾಡಕತ್ತೀನಿ ಅಂತಂದ್ರೆ ಗೊತ್ತಿಲ್ಲದೆ ನಾನು ಶರೀರವನ್ನ ಟಚ್ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಈಗ ಕ್ವಶನ್ ಬರ್ತಾ ಇದೆ, ನಾನು ನೀವು ನಿಮ್ಮ ಶರೀರವನ್ನ ಟಚ್ ಮಾಡ್ರಿ ಅಂತಂದ್ರೆ ಅರ್ಥ ನಾನು ಕೇವಲ ಪ್ರಾಣದ ಸಹಾಯದಿಂದ ಮಾತ್ರ ಶರೀರವನ್ನ ಮುಟ್ಟಬಲ್ಲೆ. ಕೈಯಿಂದ ಮುಟ್ಟೋದು ಶರೀರ ಅಲ್ಲ, ಕಾಲಿಂದ ಮುಟ್ಟೋದು ಅಲ್ಲ. ಮುಟ್ಟೋದು ಅಂತಂದ್ರೆ ಏನಂತಂದ್ರೆ ನಾನು ಮುಟ್ಟಬಲ್ಲೆ. ಎಲ್ಲೆಲ್ಲಿ ನಾನು ಮುಟ್ತಾ ಇದ್ದೀನಿ ಅಂತ ಕ್ವಶನ್ ಕೇಳಿದ್ರೆ, ನಾ ಒಳಗಡೆಯಿಂದ ಮುಟ್ತಾ ಇದ್ದೀನೋ ಹೊರಗಡೆಯಿಂದ ಮುಟ್ತಾ ಇದ್ದೀನೋ ಏನೋ ಡೀಪ್ ಆಗಿ. ಬಟ್ ನನಗ ಅಂದ್ರೆ ಇದ್ರ ಅರ್ಥ ಏನಂತಂದ್ರೆ ನಾನು ಎಲ್ಲಿದ್ದೀನಿ ಅಂತ ಅರ್ಥ ಮಾಡ್ಕೊಳ್ಬೇಕಾಗತ್ತ. ಈಗ ನಾನು ಇಲ್ಲಿದ್ದೀನಿ ಅಂತಂದ್ರೆ ಇದು ಬಾಡಿ ಅಂತ ತಿಳ್ಕೊಳ್ರಿ. ಇದು ಬಾಡಿ ಇತ್ತು ಅಂತಂದ್ರೆ ಇದಿಷ್ಟು ಬಾಡಿ ಅಂತ ತಿಳ್ಕೊಳ್ರಿ, ವಿತ್ ಔಟರ್ ಸ್ಕಿನ್. ದಿಸ್ ಇಸ್ ಔಟರ್ ಸ್ಕಿನ್, ದಿಸ್ ಇಸ್ ಸ್ಕೆಲೆಟಲ್. ಇದಾದ್ಮೇಲೆ ನೆಕ್ಸ್ಟ್ ನಿಮ್ಗ ಔರಾ ಅಂತ ಇಷ್ಟು ಹೇಳ್ಬೋದು, ಇದು ಔರಾ ಅಂತ ಹೇಳ್ಬೋದು, ಇದು ಹೊರಗಡೆ ಇನ್ನೊಂದೇನೋ ಹೇಳ್ಬೋದು, ಅಥವಾ ಒಳಗಡೆ ಆತ್ಮ ಐತೆ ಅಂತ ಹೇಳ್ಬೋದು. ಏನಾದ್ರು ತಗೊಳ್ರಿ, ಸೈನ್ಸ್ ಅಥವಾ ಸ್ಪಿರಿಚುವಲ್, ನೀವು ಇಲ್ಲಿವರೆಗೆ ಓದಿದ್ರೊಳಗೆ ಯಾವ್ದಾದ್ರು ತಗೊಳ್ರಿ. ಓಕೆ, ಕೆಲವ್ರ ಅಂತಾರ ಬಾಡಿ ಇದಿಷ್ಟೇ, ಏನ್ ಸ್ಕೆಲೆಟಲ್ ಐತಲ್ಲ ಅದಷ್ಟೇ ಬಾಡಿ, ಇಲ್ಲ ಚರ್ಮ ಐತಲ್ಲ ಅಲ್ಲಿವರೆಗೆ ಮಾತ್ರ ಬಾಡಿ, ದಿಸ್ ಇಸ್ ದ ಎಂಡ್ ಆಫ್ ದ ಬಾಡಿ. ಕೆಲವ್ರ ಅಂತಾರ ಇಲ್ಲ ಚರ್ಮ ದಾಟಿನೂ ಕೂಡ ಔರಾ ತನಕನೂ ಕೂಡ ಬಾಡಿ ಇದೆ, ಇಲ್ಲ ಕೆಲವ್ರಂತರ ಇದು ಅನಂತದ ಕಡೆಗೆ ಸ್ಪ್ರೆಡ್ ಆಗ್ಯದ ಅಂತ ಹೇಳ್ತೀವಿ. ಯಾವ್ದಾದ್ರು ತಗೊಳ್ಳೋಣ. ಬಟ್ ನಾವು ಫಸ್ಟ್ ಕ್ಲಾಸ್ ಸ್ಟಾರ್ಟ್ ಮಾಡಿದಾಗ ನಾವು ಒಂದ್ ಮಾತು ಹೇಳಿದ್ವಿ, ಯಾವ್ದು ನಮಗ ಅನುಭವಕ್ಕೆ ಬಂದಿಲ್ಲಲ್ಲ ಅದ್ರ ಬಗ್ಗೆ ನಾವು ತಲೆ ಕೆಡ್ಸೋಣದ್ ಬೇಡ, ಈಗ ಯಾವ್ದು ಕನ್ಕ್ಲೂಡ್ ಮಾಡೋದು ಬೇಡ. ಹಂಗಾರೆ ನನ್ನ ಬೌಂಡ್ರಿ ಯಾವ್ದು? ಡೋಂಟ್ ಕನ್ಕ್ಲೂಡ್ ಇಟ್. ನಾನು ಚರ್ಮಕ್ಕೆ ಮಾತ್ರ ಸೀಮಿತ ಇದ್ದೀನಿ, ಚರ್ಮದ ಒಳಗಡೆ ಇದ್ದಿದ್ದು ನಾನು ಅಂತ ಅನ್ನೋದು ಬೇಡ. ನಾನು ಆತ್ಮ, ನನಗೂ ಗೊತ್ತಿಲ್ಲ. ನಾನು ನನಗಿನ್ನೂ ಅದು ಅನುಭವ ಆಗಿಲ್ಲ. ಹಂಗಾರ ಅನುಭವ ಆಗ್ಲಾರ್ದನ್ನ ಬಿಟ್ಬಿಡೋಣ. ಎಲ್ಲಿವರೆಗೂ ನನಗೆ ಅನುಭವ ಆಗೋದಿಲ್ಲ ಅಲ್ಲ ಅಲ್ಲಿವರೆಗೂ ಯಾವ ಮಾತುಗಳನ್ನು ನಂಬೋದು ಬೇಡ. ಹಂಗಾರೆ ನನ್ನನ್ನ ನಾನು ಮುಟ್ಟಬಹುದು ಅಂದ್ರೆ ಯಾವ ಜಾಗವನ್ನು ನಾನು ಮುಟ್ಟಬಹುದು? ಪ್ರಾಣದಿಂದ ಯಾವ ಜಾಗವನ್ನು ಮುಟ್ಟಬಹುದು? ನೋಡ್ರಿ, ಬಹಳ ಸಿಂಪಲ್ ಆಗಿ ಬುದ್ಧ ಹೇಳ್ತಾನ, ನೀನು ಕೇವಲ ಈ ಮುಂದಿನ ಪಾರ್ಟನ್ನ ಮಾತ್ರ, ಎಲ್ಲಿ ನೋಡ್ರಿ, ಈ ಪಾರ್ಟನ್ನ ಮಾತ್ರ ಮುಟ್ಟುವ ಅನುಭವ ನಮಗ ಆಗ್ತದಂತೆ. ಉಳಿದು ಎಲ್ಲಿಯೂ ಕೂಡ ಒಳಗಡೆ ಉಸಿರು ಹೋಗಿ ಲಂಗ್ಸ್ಗೆ ಹೆಂಗ್ ಟಚ್ ಆತು ನಮಗ್ ಗೊತ್ತಿಲ್ಲ. ನನಗ ಅನುಭವಕ್ಕೆ ಬರವಲ್ತದು. ಉಸಿರಾಟ ಬಾಳ ಅಂದ್ರೆ ಒಂದ್ ಸ್ವಲ್ಪ ಒಳಗ್ ಹೋಗ್ತದ, ರೋಮ್ ಟಚ್ ಆಗ್ತದ, ಅದಾದ್ಮೇಲೆ ಮುಗಿಯುತ್ತೆ. ಅಲ್ಲಿದ ಅನುಭವನೂ ನನಗಿಲ್ಲ. ಬರ್ಬೇಕಾದ್ರೂ ಕೂಡ ಈ ಶ್ವಾಸ ಹೊರಗಡೆ ಬಂದು ಅವರನ್ನ ಟಚ್ ಆಗ್ತದೋ ಇಲ್ಲೋ ಅದನ್ನು ನನಗೆ ಗೊತ್ತಿಲ್ಲ. ನನಗ ಅನುಭವ ಕೇವಲ ಈ ಉಸಿರಾಟದ ಇಲ್ಲಿ ಮುಂದೆ ಇರ್ತಕ್ಕಂಥ 1-2 ಇಂಚು ಅಥವಾ 1 ಸೆಂಟಿಮೀಟರ್ ಇಲ್ಲಿ ಮಾತ್ರ ನಾನು ಶರೀರವನ್ನ ಟಚ್ ಮಾಡ್ತಾ ಇದ್ದೀನಿ ಅಂತಕ್ಕಂಥ ಅನುಭವ ಆಗ್ತದ. ಆ ಅನುಭವವನ್ನು ಹೆಂಗ್ ಪಡಿಬೇಕು ಅಂದ್ರೆ ಒಂದು ವರ್ಡ್ ಬರ್ತದ, ಸಂವೇದನಾ ಅಂತೇಳಿ. ವೇದನಾ ಅಂತಂದ್ರೆ, ವೇದನಾ ಅಥವಾ ಸಂವೇದನಾ ಅಂದ್ರೆ ಅಲ್ಲಿ ನನ್ನಲ್ಲಿ ಕೆಲವು ಇಚ್ಚಿಂಗ್ ಆಕ್ಷನ್ಸ್ ಆಗ್ತಾವ, ನಮ್ಮಿಂಗ್ ಆಕ್ಷನ್ಸ್ ಆಗ್ತಾವ, ವೈಬ್ರೇಟಿಂಗ್ ಆಕ್ಷನ್ಸ್ ಆಗ್ತಾವ, ಏನೋ ಒಂದು ತುರುಕಿ ಇದ್ದಂಗ ಆಗ್ತದ, ಮುಟ್ಟಿದಂಗ ಆಗ್ತದ. ಈ ರೀತಿ ಯಾವುದೋ ಒಂದಿಷ್ಟು ಅನುಭವಗಳು ಈ ಮುಂದಿನ ತುದಿಯಲ್ಲಿ ಆಗ್ತದ. ಆ ತುದಿಯನ್ನ ಆಧಾರವಾಗಿಟ್ಕೊಂಡು ನಾವು ಅನ್ಬೋದು, ನಾನು ನನ್ನ ಶರೀರವನ್ನ ಮುಟ್ತಾ ಇದ್ದೀನಿ. ಹಾಗಾದ್ರೆ ಗಾಳಿ ಮುಟ್ತಾ ಇದೆ ಅಲ್ರಿ ಸರ್? ಹೌದು, ಗಾಳಿನೇ ಈ ಭಾಗವನ್ನು ಮುಟ್ತಾ ಇದೆ. ಬಟ್ ಗಾಳಿಯ ಹಿಂದ್ಗಡೆ ಇರ್ತಕ್ಕಂಥ ಡ್ರೈವಿಂಗ್ ಫೋರ್ಸ್ ನಾನೇನಿಲ್ಲ, ನಾನು ಅದನ್ನ ಮುಟ್ಟಿಸ್ತಾ ಇದ್ದೀನಿ. ಸ್ವಲ್ಪ ಸಟ್ಲರ್ ಒಳಗಡೆ ನಮ್ಗ ಆನ್ಸರ್ ಸಿಕ್ಕಂಗ ಆಗ್ತದೆ. ರೈಟ್ ರೀ? ಹೆಂಗ ಅನಿಸ್ತದ? ಒಂದು 2 ಮಿನಿಟ್ಸ್ ನಮ್ಮ ಶರೀರವನ್ನ ನಾವು ಮುಟ್ಟೋಣ. ಈಗ ಮಂಜು ಅವ್ರು ಕೇಳ್ದಂಗೆ ಬೆಸ್ಟ್ ಕ್ವಶನ್ ಕೇಳಿದ್ರು, ಶರೀರ ಅಂದ್ರೆ ಯಾವ್ದ್ರಿ ಸರ್? ಕೈ ಮುಟ್ಟೋಣ, ಕಾಲ್ ಮುಟ್ಟೋಣ, ಬಾಡಿ ಎಲ್ಲಿ ಮುಟ್ಟೋಣ ಅಂತೇಳಿ. ಹಂಗಾದ್ರೆ ಮಂಜು ಅವ್ರಿಗೆ ಆನ್ಸರ್ ಸಿಕ್ಕಿರ್ಬೋದು. ನೀವು ಮುಟ್ಟತಕ್ಕಂತ ಅನುಭವವನ್ನ ನೀವು ಕೇವಲ ಇಲ್ಲಿದ ಮಾತ್ರ ಅನುಭವಿಸಬಹುದು. ನಾವು ಖಾರ ತಿಂದಾಗ ನೋಡ್ರಿ, ಖಾರ ತಿಂದಾಗ ಇಲ್ಲಿ ತನಕ ಸ್ವಲ್ಪ ಮುಟ್ಟಿದ ಅನುಭವ ಆಗ್ತದ,
ತಣ್ಣ ನೀರು ಕುಡಿದ ಹೊಟ್ಟೆ ತನಕ ಮುಟ್ಟಿದ ಅನುಭವ ಆಗ್ತದ. ಹಂಗ ಅಲ್ಲಿ ಸ್ವಲ್ಪ ಮುಟ್ಟಿದ ಅನುಭವಗಳು ಆಗ್ತಾವಲ್ಲ, ಹಂಗ ಉಸಿರಾಟದ ಮೂಲಕ ನನಗ ಕೇವಲ ಇಲ್ಲಿಯ ಅನುಭವ ಆಗ್ಬೋದು. ಅಲ್ಲಿ ಮಾತ್ರ ನಾವು ಶರೀರವನ್ನು ಮುಟ್ಟಬಹುದು. ಎನಿ ಐಡಿಯಾಸ್? ಇಲ್ಲಿವರೆಗೂ ಏನಾದ್ರು ಕೇಳೋದೈತಾ? ಸರ್, ಈಗ ಅಫ್ಕೋರ್ಸ್ ಏರ್ ಅಗದಿ ಕಾಮನ್ ಎಲಿಮೆಂಟ್ ವಿ ಆರ್ ಇನ್ ಟಚ್ ವಿತ್. ಈಗ ಹಂಗೇನೆ ಪಂಚಭೂತ ಒಳಗ ನೀರುನು ವಿ ಕನ್ಸ್ಯೂಮ್. ಹೌದು. ಸೊ ನೀರು ಥ್ರೂನು ನಾವು ಬಾಡಿ ಟಚ್ ಆಗ್ತದ ಅಂತ ಅನ್ಬೋದಾ? ಮಾಡ್ಬೋದು. ಬಟ್ ಪ್ರಾಣ ಶಕ್ತಿ ಸಟ್ಲ್ ಇರೋದ್ರಿಂದ, ನೀರು ಸ್ವಲ್ಪ ಇನ್ನೂ ಗ್ರಾಸ್ ಇರೋದ್ರಿಂದ ಅದ್ರದ್ದು ಟಚ್ ಆಗಿರೋ ಅನುಭವ ಇನ್ನೊಂದ್ ಸ್ವಲ್ಪ ಕಡಿಮೆ ಆಗ್ತದೆ. ಬಟ್ ಅದನ್ನು ಮಾಡ್ಬೋದು. ಅಂದ್ರೆ ನೀರಿನ ಟಚ್ ಕಡಿಮೆ ಆಗ್ತದ? ಅಂದ್ರೆ ಈಗ ನಮ್ಮ ಮೈಂಡ್ ಸೂಕ್ಷ್ಮ ಇಲ್ಲಲ್ರಿ. ನಮ್ಮ ಮೈಂಡ್ ಅತ್ಯಂತ ಸೂಕ್ಷ್ಮ ಇರ್ಲಾರ್ದ ಕಾರಣ ಫಸ್ಟ್ ಅದನ್ನ ನಾವು ಟಚ್ ಮಾಡೋದು ಸ್ವಲ್ಪ ಡಿಫಿಕಲ್ಟಿ ಆಗ್ತದ. ಸಿದ್ಧ ಪುರುಷರು ಅದನ್ನು ಟಚ್ ಮಾಡ್ತಾರೆ. ಈಗ ಏರ್ನು ಸೂಕ್ಷ್ಮದ, ಸೊ ಸೂಕ್ಷ್ಮನ ಸೂಕ್ಷ್ಮ ಎಲಿಮೆಂಟ್ ತಗೊಂಡು ಐ ನೀಡ್ ಟು ವರ್ಕ್ ವಿತ್ ಅನ್ಸೆಟಲ್ಡ್. ಈ ಫಾರ್ ಎಕ್ಸಾಂಪಲ್ ಮೇಡಮ್, ಈಗ ಒಂದು ಮುಂದ್ಗಡೆ ಒಂದು ಪುಟ್ಟಿಯಲ್ಲಿ ನೀರ್ ಇಟ್ಕೊಂಡು ಆ ನೀರ್ನ ನಾನು ಗಾಳಿಯಿಂದ ಮುಟ್ಬೇಕು. ನಾನು ಮುಟ್ಬೇಕಂದ್ರೆ ಕೈಯಿಂದ ಮುಟ್ಟಿದ್ರೆ ಕೈ ಬೇಡ, ಗಾಳಿಯಿಂದ ಮುಟ್ಬೇಕಾದ್ರೆ ಏನ್ ಮಾಡ್ಬೋದು? ಉಫ್ ಅಂತ ಊದ್ತೀನ್ರಿ. ಉಫ್ ಅಂತ ಊದಿದಾಗ ಲೆಟ್ ಅಸ್ ಕನ್ಸಿಡರ್ ದ ಬ್ರೆತ್ ಏನ್ ಬರಾಕತ್ತದಲ್ಲ ಬಾಯಿಂದ, ಅದನ್ನ ನಂದೇ ಬ್ರೆತ್ ಬರಾಕತ್ತದ, ದಟ್ ಇಸ್ ಮೈ ಒನ್ ಆಫ್ ದ ಪಾರ್ಟ್ ಅನ್ಕೊಂಡ್ರೆ ದೆನ್ ಐ ಆಮ್ ಟಚಿಂಗ್ ದ ವಾಟರ್. ದೆನ್ ವಾಟರ್ ಅದೇನಾಗ್ತಾ ಇದೆ? ವೇವ್ಸ್ ಬರ್ತಾ ಇದೆ. ಅಂದ್ರೆ ನಾನು ನೀರನ್ನ ಮುಟ್ಟಿದೆ. ಓಕೆ ರೀ. ಬಿಕಾಸ್ ಅಲ್ಲಿ ಈಗ ಆ ಟೈಪ್ ಯೋಚನೆ ಮಾಡಿದಾಗ ಕಲ್ಲನ್ನ ಮುಟ್ಟೋದು ಮತ್ತೆ ನನ್ನ ಮನ್ಸು ಬಹಳ ಸೂಕ್ಷ್ಮ, ನನ್ನ ಬ್ರೆತ್ ಏನಾಗ್ಬೇಕದು ಬಹಳ ಶಾರ್ಪ್ ಆಗ್ಬೇಕಾಗ್ತದೆ. ಶಾರ್ಪ್ ಆದ್ರೆ ನಾನು ಸಾಲಿಡ್ಸ್ ಮುಟ್ಟಿದ ಅನುಭವ ಆಗ್ಬೋದು. ಓಕೆ, ಆ ಟೈಪ್ ಆಗ್ತದೆ. ಇದು ಪ್ರಾಣ ಶಕ್ತಿ ಅಂತ ಏನದಲ್ರಿ, ಪ್ರಾಣ ಅಂತಕ್ಕಂತ ಒಂದು ವರ್ಡ್ ಅದು ಏನ್ ಹೇಳ್ಕೊಡ್ತದ ಅಂತಂದ್ರ, ಆಕ್ಚುಲಿ ನಾನು ಇಲ್ಲಿ ಬ್ರಿಡ್ಜ್ ಅಂತ ಹೇಳಿದ್ನಲ್ರಿ, ಚಿತ್ತ ಮತ್ತು ಶರೀರ ನಡಬರ್ಕಿರ್ತಕ್ಕಂಥ ಬ್ರಿಡ್ಜ್ ಉಸಿರು ಅಂತ ಹೇಳಿದೆ. ಬಟ್ ಉಸಿರು ಅನ್ನೋ ವರ್ಡ್ಗಿಂತನೂ ಕೂಡ ನಾವು ಪ್ರಾಣ ಅಂತಕ್ಕಂಥ ವರ್ಡ್ ನ ಯೂಸ್ ಮಾಡೋದು ಬಹಳ ಬೆಸ್ಟ್. ಬಟ್ ಇನ್ನೂ ನಮ್ಮ ಮೈಂಡ್ ಸೆಟ್ಲರ್ ಆಗಿರ್ಲಾರ್ದಕ್ಕೋಸ್ಕರ ಪ್ರಾಣ ವರ್ಡ್ಕ್ಕಿಂತ ಉಸಿರು ವರ್ಡ್ ಅನ್ನ ಹಾಕ್ತಾ ಇದೀವಿ. ಓಕೆ, ಎನಿ ಅದರ್ ಡೌಟ್ಸ್ ಬೇರೆದವ್ರಿಗೆ? ಸರ್, ಮೆಡಿಟೇಷನ್ಗೆ ಉಸಿರನ್ನ ಯಾಕೆ ಬಹಳ ಇಂಪಾರ್ಟೆಂಟ್ ಆಗಿ ತಗೋತಾರೆ ಸರ್? ಉಸಿರನ್ನ ಯಾಕೆ ಬಹಳ ಇಂಪಾರ್ಟೆಂಟ್ ಅಂತಂದ್ರೆ, ಈಗ ನಾವು ಮುಂದೆ ಈಗ ಒಂದ್ ಪಾಯಿಂಟ್ ಅದ್ರ ಬಗ್ಗೆ ಹೇಳಿದಿನ, ಈಗ ಇನ್ನೊಂದಿಷ್ಟು ಪಾಯಿಂಟ್ಸ್ ಗಳು ಆಮೇಲೆ ಬರ್ತವೆ. ಈಗ ಒಂದ್ ಪಾಯಿಂಟ್ ಏನಂತಂದ್ರೆ, ದಟ್ ಇಸ್ ದ ಬ್ರಿಡ್ಜ್ ಬಿಟ್ವೀನ್ ದ ಶರೀರ ಮತ್ತು ಪ್ರಾಣ. ಇದು ಶರೀರ ಮತ್ತು ಚಿತ್ತ ಇವೆರಡು ನಡಬರ್ಕದ ಬ್ರಿಡ್ಜ್ ಆಗಿದೆ. ಅಂದ್ರೆ ಶರೀರದಲ್ಲಿ ಆಗುವ ಏರುಪೇರುಗಳು ಅದು ಉಸಿರಾಟಕ್ಕೆ ಹೇಳ್ಕೊಡ್ತದ. ಉಸಿರಾಟದಲ್ಲಿ ಆಗುವ ಏರುಪೇರುಗಳು ನಮ್ಮ ಮನಸ್ಸಿಗೆ ಗೊತ್ತಾಗ್ತದ, ಮೆಮೊರಿಯಲ್ಲಿ ಸ್ಟೋರ್ ಆಗ್ತದ. ಅಥವಾ ಮೆಮೊರಿಯಲ್ಲಿ ಆಗಿರ್ತಕ್ಕಂಥ ಏರುಪೇರುಗಳು, ಮನಸ್ಸಿನಲ್ಲಿ ಆಗ್ತಕ್ಕಂಥ ಏರುಪೇರುಗಳು ಉಸಿರಾಟದ ಮೂಲಕ ಶರೀರವನ್ನು ಟಚ್ ಮಾಡ್ತವೆ. ಓಕೆ, ಆದ್ರಿಂದ ಈ ಉಸಿರು ಅನ್ನೋದೇನೈತಿಲ್ಲ, ಅದು ಬ್ರಿಡ್ಜ್ ಬಿಟ್ವೀನ್ ದೀಸ್ ಟು ಆಗ್ತದ. ಹಂಗಾಗಿ ನಾವು ಸ್ವಲ್ಪ ಉಸಿರಾಟದ ಕಡೆ ಜಾಸ್ತಿ ಒಲವನ್ನು ಕೊಡ್ತೀವಿ. ಇನ್ನು ಬರ್ತಾ 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 ಉಸಿರಾಟದ ಜೊತೆಗೆ ಸಂವೇದನೆಗಳನ್ನು ಕೂಡ ಬ್ರಿಡ್ಜ್ ಆಗ್ತವೆ. ಈ ಬ್ರಿಡ್ಜ್ ಇದೊಂದೇ ಅಲ್ಲ, ಇದು ಗ್ರಾಸ್ ಅಲ್ಲಿ. ಓಕೆ, ಆಮೇಲೆ ನಮ್ಮ ಉಸಿರಾಟದ ಕಡೆಗೆ ಬಹಳ ಇದಾವ ಕಾನ್ಸೆಪ್ಟ್ಸ್ ಗಳು. ಅವ್ ನೋಡೋಣ, ಒಂದೊಂದ ಬರ್ತಾ ಬರ್ತಾ ನೋಡ್ಕೊಂಡ್ ತಗೋಣ. ಈ ಜಸ್ಟ್ ಒಂದ್ ಕಾನ್ಸೆಪ್ಟ್ ಇರ್ಲಿ, ಇಟ್ ಇಸ್ ಅ ಬ್ರಿಡ್ಜ್ ಬಿಟ್ವೀನ್ ಬಾಡಿ ಅಂಡ್ ದ ಮೈಂಡ್ ಅಂತ. ಓಕೆ ಸರ್. ಓಕೆ, ಓಕೆ, ಒಂದು ನಿಮಿಷ. ಇನ್ನು ಒಂದು ಪಾಯಿಂಟ್, ಶರೀರ ಅನ್ನೋದಕ್ಕಿಂತನೂ ಇನ್ನೊಂದು ಪಾಯಿಂಟ್ಗೆ ಹೋಗೋಣ. ಈ ನಮ್ಮಲ್ಲಿ ಇದು ಸ್ಪಿರಿಚುವಲ್ ಅಥವಾ ಯೋಗ ಸೈನ್ಸ್ ಮೂಲಕ ಅವ್ರು ಕಂಡುಹಿಡಿದಿರ್ತಕ್ಕಂಥ ಒಂದ್ ಪಾಯಿಂಟ್ ಏನಂತಂದ್ರೆ,
ಅನ್ನಮಯ ಕೋಶ ಅಂತ ಬರ್ತದೆ. ನಮ್ಮ ಬಾಡಿ ಏನೈತಲ್ರಿ, ಚರ್ಮ ಏನದಲ್ಲ, ಈ ಚರ್ಮದ ಒಳಗಡೆ ಇರ್ತಕ್ಕಂಥ ಬಾಡಿ, ಈ ಚರ್ಮದ ಒಳಗಡೆ ಇರ್ತಕ್ಕಂಥ ಬಾಡಿ ಇಲ್ಲಿವರೆಗೂ ಏನದು ಗ್ರಾಸ್ ಅದಲ್ಲ, 5 ಎಲಿಮೆಂಟ್ಸ್ ಇಂದ ಏನ್ ಮಾಡ್ಲಾಗ್ಯದಲ್ಲ, ಇದಕ್ಕೆ ಏನಂತಾರೆ, ಇದಕ್ಕೆ ಅನ್ನಮಯ ಕೋಶ ಅಂತಾರೆ. ಅನ್ನಮಯ ಕೋಶ ಅಂತ ಕರೀತಾರೆ. ಅನ್ನಮಯ ಅಂದ್ರೆ ಅನ್ನದಿಂದ ಆಗ್ಯದ ಅಂತ ಅರ್ಥ. ಅನ್ನ ಅಂದ್ರೆ ಪಂಚಭೂತಗಳಿಂದ ಮಿಕ್ಸ್ ಆಗಿ ಬಂದಿರತಕ್ಕಂಥದ್ದು. ಈ ಅನ್ನದಿಂದ ಆಗಿರ್ತಕ್ಕಂಥ ಕೋಶ ಅದಾದ್ಮೇಲೆ ಬರ್ತದ ನೆಕ್ಸ್ಟ್ ಪ್ರಾಣಮಯ ಕೋಶ ಅಂತೇಳಿ. ಇದು ಪ್ರಾಣಮಯ ಕೋಶ. ಓಕೆ, ಈಗ ಒಂದಿಷ್ಟು ಕ್ವಶನ್ಸ್ ಗಳನ್ನ ಹೈಡ್ ಮಾಡೋಣ. ಯಾವ್ದಂತಂದ್ರ, ಪ್ರಾಣಮಯ ಹೊರಗೆ ಯಾಕೆ ಬರದ್ರಿ, ಅದು ಒಳಗೆ ಯಾಕೆ ಬರೋದಿಲ್ಲ, ಒಳಗಿಂದ ಹೊರಗೆ ಬರ್ತದೋ ಹೊರಗಿಂದ ಒಳಗೆ ಬರ್ತದೋ, ಲೆಟ್ ಅಸ್ ಡಿಸ್ಕಸ್ ಲೇಟರ್. ಅದನ್ನ ಹೈಯರ್ ಕ್ಲಾಸ್ ಒಳಗೆ ತಗೊಳ್ಳೋಣ. ಜಸ್ಟ್ ಕನ್ಸಿಡರ್ ಮಾಡೋಣ. ಪ್ರಾಣಮಯ ಕೋಶ ಅಂತ ಒಂದಿರ್ತದೆ. ಕೋಶಗಳು ಅಂತ ಇದ್ದಾರೆ ಅಂದ್ರೆ ಅವು ಸೆಲ್ಸ್ ಅಂತ ಅರ್ಥ. ಕೋಶಗಳು ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ ಅರ್ಥ ಅದಕ್ಕೊಂದು ಕ್ಲೋಸ್ ಬೌಂಡ್ರಿನೂ ಇದೆ, ಕ್ಲೋಸ್ ಬೌಂಡ್ರಿ ಅದ, ಒಳಗಡೆ ಏನೋ ಒಂದಿಷ್ಟು ಆಕ್ಷನ್ಸ್ ಆಗ್ತಾ ಇದಾವೆ, ದೆನ್ ದಟ್ ಇಸ್ ಕಾಲ್ಡ್ ಎಸ್ ಅ ಕೋಶ. ಓಕೆ, ಅದಕ್ಕೊಂದು ಫಿಕ್ಸ್ಡ್ ಫಂಕ್ಷನ್ ಇರ್ತದ, ಅದಕ್ಕೆ ತನ್ನದೇ ಆದಂತ ಒಂದು ಕೆಲಸ ಇರ್ತದ, ಹಂಗಾಗಿ ಅದಕ್ಕೆ ಕೋಶ ಅಂತಾರೆ. ಈ ಪ್ರಾಣಮಯ ಕೋಶ ಮತ್ತು ಅನ್ನಮಯ ಕೋಶ ಇವೆರಡನ್ನು ಟಚ್ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು ಉಸಿರು. ಇನ್ನು ಸ್ವಲ್ಪ ಸ್ಪಷ್ಟವಾಗಿ ಹೇಳಲಿಕ್ಕೆ ಇದು ಉಸಿರು ಏನಾಗ್ತದೆ ಅಂದ್ರೆ ಪ್ರಾಣಮಯ ಮತ್ತು ಅನ್ನಮಯ ಕೋಶದ ನಡುವೆ ಬ್ರಿಡ್ಜ್ ಆಗಿದೆ. ಓಕೆ, ನಾವು ಎಷ್ಟೋ ರೀತಿಯ ಉಸಿರಾಟಗಳಿದಾವಂತ, ಪ್ಯಾಟರ್ನ್ಸ್ ಅದಾವ. 72,000 ನಾಡಿಗಳಂತ ಹೇಳ್ತಾರೆ. ನಾಡಿಗಳು ಕೂಡ ಫ್ಲೋ ಆಫ್ ಪ್ರಾಣ. ಹಂಗಾರೆ ಫ್ಲೋ ಆಫ್ ಪ್ರಾಣ ಈಸ್ ಕನೆಕ್ಟೆಡ್ ಟು ದ ಉಸಿರಾಟ ಅಂದ್ರ 72,000 ಪ್ಯಾಟರ್ನ್ಸ್ ಆಫ್ ಬ್ರೀದಿಂಗ್ ಅಂತ ಅನ್ಕೊಂಡ್ರ ಡೋಂಟ್ ವರಿ, ಇವೆಲ್ಲ ನಂಬರ್ಸ್ ಬಂದಾಗ ಮತ್ತೆ ಭಾಳ ಕನ್ಫ್ಯೂಸ್ ಹಾಕೋಬಿಡ್ರಿ. ಎಲ್ಲಿವರೆಗೆ ನಮ್ಗೆ ಅನುಭವಕ್ಕೆ ಬರಂಗಿಲ್ಲ ಅಲ್ಲಿವರೆಗೆ ಬೇಡ, ಜಸ್ಟ್ ರೆಫರೆನ್ಸ್ ಆಗಿ ನೋಡೋಣ. ಈ 72,000 ಪ್ಯಾಟರ್ನ್ಸ್ ಆಫ್ ಬ್ರೀದಿಂಗ್ ಇದಾವಂತಂದ್ರೆ ಹಂಗಾರೆ ಈಚ್ ಅಂಡ್ ಎವ್ರಿ ಪ್ಯಾಟರ್ನ್ ಕೂಡ ನನ್ನ ಫೀಲಿಂಗ್ಸ್ ಗೆ ಕನೆಕ್ಟೆಡ್ ಇದಾವ ಅಂತ. ಈಗೀಗ ಒಂದು ರೀಸೆಂಟ್ ಸೈನ್ಸ್ ಬಂದದ. ಆ ಸೈನ್ಸ್ ಪ್ರಕಾರ ಅವ್ರ ಏನಂತಾರೆ ಅಂದ್ರೆ, ನಮ್ಮ ಸ್ಟೂಡೆಂಟ್ ಅನ್ನ ಅದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದಾನ. ಅವ ಏನ್ ಹೇಳ್ತಾನೆ ಅಂದ್ರೆ, ಮೆಮರಿ ಅಂತಕ್ಕಂತ ಯಾವುದೇ ರೀತಿಯ ಎಂಟಿಟಿ ನಮ್ಮ ಬಾಡಿ ಒಳಗಿಲ್ಲ ಅಂತ. ಬ್ರೈನ್ ಒಳಗಡೆ ಮೆಮರಿ ಇಲ್ಲ ಸರ್ ಅಂತ ಹೇಳ್ದವ. ನಮ್ಮಲ್ಲಿ ಏನು ಸ್ಟೋರ್ ಮಾಡ್ಕೊಳಂಗಿಲ್ಲ ಅಂತ ಹೇಳ್ದ. ಮತ್ ಏನ್ ಇರ್ತದಪ್ಪ ಅಂತಂದ್ರ ಅವ ಹೇಳ್ದ, 72,000 ಬ್ರೀದಿಂಗ್ ಪ್ಯಾಟರ್ನ್ಸ್ ಏನದವಲ್ ಸರ್, ಇವು ಪ್ಯಾಟರ್ನ್ಸ್ ನಾವು ನೆನ್ಪಿಟ್ಟಿರ್ತೀವ್ರಿ ಅಂತ. ನೆನಪಿಟ್ಟಿರ್ತೀವಿ ಅಂತಂದ್ರೆ ಅರ್ಥ ಏನಂದ್ರ, ನಮ್ಮ ಮೂಗಿಲಿಂದ ಯಾವ್ದೋ ಒಂದು ಈ ಪ್ಯಾಟರ್ನ್ ಹೋಯ್ತು ಅಂದ್ರೆ ಅದು ನೆನಪಾಗಕ್ ಶುರು ಆಗುತ್ತ, ಇನ್ನೊಂದು ಪ್ಯಾಟರ್ನ್ ಹೋಯ್ತು ಅಂದ್ರೆ ಅದು ನೆನಪಾಗಕ್ ಶುರು ಆಗ್ತದ. ಈಗ ನೀವು ಯಾವ್ದೋ ಒಂದು ಫಂಕ್ಷನ್ ಒಳಗೆ ಹೋಗಿರ್ತೀರಿ, ಆ ಫಂಕ್ಷನ್ ಅನ್ನ ನೋಡಿ ಖುಷಿ ಪಟ್ರಿ ಅಂತಂದ್ರ ಆ ಫಂಕ್ಷನ್ ಅನ್ನ ನೀವು ಒಂದು ಪ್ಯಾಟರ್ನ್ ಒಳಗಡೆ ಸೇವ್ ಮಾಡ್ಕೊಂತೀರಿ, ಬ್ರೀದಿಂಗ್ ಪ್ಯಾಟರ್ನ್ ಒಳಗೆ ವಾವ್ ಅಂತೇಳಿ. ಅಥವಾ ಯಾರೋ ಒಬ್ರು ಸತ್ತಿದ್ರು, ಅವ್ರ ಮನೆಗೆ ಹೋಗಿದ್ರಿ, ಅವ್ರೊಂದ್ ಏನೋ ಅಂದ್ರು, ಅಥವಾ ಅದು ಏನೋ ದುಃಖದ ಎನ್ವಿರಾನ್ಮೆಂಟ್ ನೀವು ಫೀಲ್ ಮಾಡಿದ್ರಿ ಅಂದ್ರೆ ಅದನ್ನ ನೀವು ಆ ಬ್ರೀದಿಂಗ್ ಪ್ಯಾಟರ್ನ್ ಅನ್ನ ನಿಮ್ಮ ಇದರಲ್ಲಿ ಸ್ಟೋರ್ ಮಾಡ್ಕೊಳ್ತೀರಿ. ನೀವು ಹಂಗಾರ ಮೆಮರಿ ರಿಕಾಲ್ ಅಂದ್ರೆ ಏನು ಅಂತಂದ್ರೆ ಅವನ್ ಹೇಳ್ತಾನ, ಮೆಮರಿ ರಿಕಾಲ್ ಅಂದ್ರೆ ನಿಮ್ಮ ಮೂಗಿಲಿಂದ ಆ ಉಸಿರಾಟವನ್ನು ಆಡ್ಲಿಕ್ಕೆ ಶುರು ಮಾಡ್ತೀರಿ, ಅವಾಗ ನಿಮ್ಗೆ ಅದು ಕೇಳ್ದಂಗ ಆಗ್ತದ, ಅಥವಾ ಅದು ಕೇಳಿದಾಗ ನಿಮ್ಗೆ ಆ ಬ್ರೀದಿಂಗ್ ಪ್ಯಾಟರ್ನ್ ಇರ್ತದ. ಮೈನ್ಯೂಟ್ ಒಳಗಡೆ ಆಗ್ತಕ್ಕಂತ ಇದು ಹಂಗಾಗಿ ಯಾವುದೇ ನೀವು ಬ್ರೈನ್ ಅನ್ನು ತೆಗೆದು ಇಲ್ಲಿ ಸ್ಟೋರ್ ಆಗೈತಿ, ಅಲ್ಲಿ ಸ್ಟೋರ್ ಆಗೈತಿ, ಇಲ್ಲಿ ಸ್ಟೋರ್ ಐತಿ ಅಂತ ಹೇಳಕ್ ಬರಂಗಿಲ್ಲ. ಬಟ್ ದಿಸ್ ಇಸ್ ಆಲ್ ಪ್ಯಾಟರ್ನ್ ಅಂತ ಹೇಳ್ದ. ಮೇ ಬಿ ಹಂಗಾಗಿ ನಮ್ಮ ಋಷಿ ಮುನಿಗಳು ಹಳೆಬರು ಎಲ್ಲರೂ ಕೂಡ ಹೇಳಿರ್ಬೋದು, ನಮ್ ಪ್ಯಾಟರ್ನ್ ನ ಚೇಂಜ್ ಮಾಡ್ಕೋಬೇಕಿತ್ತು, ನಮ್ ಲೈಫ್ ಅನ್ನ ಚೇಂಜ್ ಮಾಡ್ಕೋಬೇಕಿತ್ತು, ಜೀವನದ ಅಂಡರ್ಸ್ಟ್ಯಾಂಡಿಂಗ್ ಚೇಂಜ್ ಮಾಡ್ಕೋಬೇಕಿತ್ತು ಅಂದ್ರೆ ಬ್ರೀದಿಂಗ್ ಚೇಂಜ್ ಫಸ್ಟ್ ನೋಡೋಣ. ಬ್ರೀದಿಂಗ್ ನೋಡ್ತಾ ನೋಡ್ತಾ ನಮ್ಮನ್ನ ಅರ್ಥ ಮಾಡ್ಕೊಳ್ಳೋಣ. ನಮ್ಮನ್ನ ಅರ್ಥ ಮಾಡ್ಕೊಂಡು ಬೇಕಾಗಿತ್ತಂದ್ರೆ ತನ್ನಷ್ಟಕ್ಕೆ ಚೇಂಜ್ ಆಗ್ತದ ಅಂತ. ಹಂಗಾಗಿ ಫಸ್ಟ್ ಪ್ರಿಫರೆನ್ಸ್ ಇಸ್ ಗಿವನ್ ಟು ಅಂಡರ್ಸ್ಟ್ಯಾಂಡ್ ದ ಪ್ಯಾಟರ್ನ್ ಆಫ್ ದ ಬ್ರೀದಿಂಗ್. ಈಗ ಜಸ್ಟ್ ಒಂದು ಎಕ್ಸಾಂಪಲ್, ರಾಜೇಶ್ವರಿ ಮೇಡಮ್ಗೆ ಒಂದ್ ಇನ್ಫಾರ್ಮೇಶನ್ ಸಿಕ್ತಿ, ಏನಂತಂದ್ರೆ ಅವ್ರ ಬಾಡಿ ಈಗೀಗ ಒಂದ್ 2-3 ದಿನದಿಂದ ಅಥವಾ ಯೂಶುವಲಿ ಅವ್ರ ಬಾಡಿಗೆ ಕೂಲ್ ಬೇಕಾಗ್ಯದ. ಒಂದ್ ಪ್ಯಾಟರ್ನ್ ಅರ್ಥ ಆಯ್ತು, ಓಕೆ ನನ್ ಬಾಡಿಗೆ ಕೂಲ್ ಬೇಕಾಗ್ಯದ. ಒಂದ್ ಪ್ಯಾಟರ್ನ್ ಲಿಂದ ನಮ್ಗೆ ಏನ್ ತಿಳಿತು, ಒಂದು ಇನ್ಫಾರ್ಮೇಶನ್ ತಿಳಿತು. ಅದೇ ರೀತಿ ನಮ್ಮ ಬಾಡಿಗೆ ಮೇಲೆ ಕೆಳಗೆ ಎಲ್ಲಾ ರೀತಿಯ ಬ್ರೀದಿಂಗ್ಸ್ ನೋಡ್ಕೊಂಡಾಗ ಒಂದೊಂದೊಂದೊಂದು ಪ್ಯಾಟರ್ನ್ಸ್ ತಿಳಿತಾವ. ಓಕೆ, ನೋ ನೀಡ್ ಟು ಬೈ ಹ್ಯಾಟ್ ಆಲ್ ದ 72,000, ಜಸ್ಟ್ ನಿಮ್ಗೆ ಅವು ಗೊತ್ತಾಗ್ಲಿಕ್ಕೆ ಶುರು ಆಗ್ತಾವ. ಓಕೆ, ಇದೆಲ್ಲ ಹಿಂಗದ ಅಂತೇಳಿ ಮುಂದೆ ಬರ್ತಾ ನೋಡೋಣ. ಓಕೆ, ಇಲ್ಲಿವರೆಗೂ ಏನಾದ್ರು ಕೇಳೋದಿತ್ತಂದ್ರೆ ಕೇಳ್ಬಹುದು. ಸರ್, ಇದು ಕನೆಕ್ಷನ್ ಹೇಳಿದ್ರಲ್ಲ, ಉಸಿರು ಕನೆಕ್ಟಿಂಗ್ ಪ್ರಾಣಮಯ ಕೋಶ ವಿತ್ ಅನ್ನಮಯ ಕೋಶ ಅಂದ್ರೆ ಬ್ರಿಡ್ಜ್ ಅಂತ. ಹಂಗ ಇಸ್ ದೇರ್ ಎನಿ ಬ್ರಿಡ್ಜ್ ಬಿಟ್ವೀನ್ ಮನೋಮಯ ಕೋಶ ಅಂಡ್ ಅನ್ನಮಯ ಕೋಶ? ಮನೋಮಯ ಕೋಶ, ಅನ್ನಮಯ ಕೋಶ ಅಂದ್ರೆ ಒಂದೊಂದಕ್ಕೆ ಬ್ರಿಡ್ಜ್ ಇದಾವ ಮೇಡಮ್. ನಾವು ಒಂದ್ ನಿಮಿಷ, ಸಾರಿ.
ಫಸ್ಟ್ ಇದು ಇದು ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ಇನ್ನೊಂದು ವಿಜ್ಞಾನಮಯ ಕೋಶ, ಇನ್ನೊಂದು ಲಾಸ್ಟ್ಗೆ ಆನಂದಮಯ ಕೋಶ. ಓಕೆ, ಇದು ಒಂದ್ ಕಡೆ ಬರೆದಿಟ್ಟಿದ್ದೀನ ನೋಡಿ ಹೇಳ್ತೀನಿ. ಇವೆರಡಕ್ಕಂತೂ ಒಬ್ರಿಗೆ ಉಸಿರಾಟ ಇದೆ. ಹಾ, ಇದು ಉಸಿರಾಟದ ಇವೆರಡರ ನಡಬರಕ ಇದು ಮನೋಮಯ ಕೋಶ ಮತ್ತು ಇದ್ರೊಳಗಡೆ ಕಾನ್ಶಿಯಸ್ ಮೈಂಡ್ ಅದ ರೀ. ಕಾನ್ಶಿಯಸ್ ಮೈಂಡ್ ಅದ, ಮೈಂಡ್ ಅಂತ ಅನ್ಬೋದು. ಇಲ್ಲಿ ಮನೋಮಯ ಕೋಶ ಅಂದ್ರೆ ಮೈಂಡೇ ಅದು, ಬಟ್ ಇಲ್ಲಿ ನಾವು ಮಾತಾಡ್ತಕ್ಕಂಥ ಮೈಂಡ್ ಬೇರೆ. ಈಗ ನಾವ್ ಹೆಂಗ ಪ್ರಾಣವನ್ನ ಉಸಿರವನ್ನ ಎರಡು ಸಿನೋನಿಮ್ಸ್ ಅನ್ನೋಂಗ ಮಾಡಾಕತ್ತೀವಲ್ಲ, ಹಂಗ ಮೈಂಡ್ ಅಂದಾಗ ಆ ಮೈಂಡ ಬೇರೆ, ಇಂಟರ್ನಲ್ ಮೈಂಡ ಬೇರೆ, ಮತ್ ನಾವ್ ಮಾತಾಡೋ ಮೈಂಡ ಬೇರೆ. ಇಲ್ಲಿ ಒಂದ್ ಬರ್ತದೆ. ಐ ಥಿಂಕ್ ಮೈಂಡ್ ಒಂದ್ ನೋಟ್ಬುಕ್ ತೆಗಿತೀನ್ರಿ, ತೆಗೆದು ನೋಡ್ತೀನಿ. ಮೈಂಡ್ ವಿಲ್ ಕಮ್ ಇನ್ ಬಿಟ್ವೀನ್ ದೀಸ್ ಟು. ಇದು ಆದ್ಮೇಲೆ ಬರ್ತದ ಬುದ್ಧಿ. ಬುದ್ಧಿ ಬರ್ತದ. ಬುದ್ಧಿ ಅಂತಂದ್ರೆ ಈ ಎಲ್ಲಿಂದ ವಿಜ್ಞಾನಮಯ ಕೋಶ. ಇದಾದ್ಮೇಲೆ ಯಾವುದೇ ರೀತಿಯ ಕನೆಕ್ಟಿವಿಟಿ ಇರಂಗಿಲ್ಲ. ಬುದ್ಧಿ ಆದ್ಮೇಲೆ ಸಂಸ್ಕಾರ ಅಥವಾ ದ ಸ್ಟೋರೇಜ್, ಸಂಸ್ಕಾರ ಅಥವಾ ರಿಸಾಲ್ವ್, ಅದು ಅಲ್ಲಿ ಬರ್ತದ. ಇದು ಕನೆಕ್ಷನ್ಸ್. ಒಂದ್ ಲೆವೆಲ್ ಹೋದ್ಮೇಲೆ ನಮಗೆ ಡಿಸ್ಕ್ರಿಮಿನೇಷನ್ ಬಂದ್ ಆಗ್ಬಿಡ್ತದೆ. ಇಲ್ಲಿ ಹೋದ್ಮೇಲೆ ಡಿಸ್ಕ್ರಿಮಿನೇಷನ್ ಬಂದಾಗ್ತದೆ. ಇಲ್ಲಿ ಬುದ್ಧಿ ಬರ್ತದ, ಇಲ್ಲಿ ಮೈಂಡ್ ಬರ್ತದ, ಇಲ್ಲಿ ಉಸಿರಾಟ ಬರ್ತದ, ಇಲ್ಲಿ ಕನೆಕ್ಷನ್ಸ್ ಬಿಲ್ಡ್ ಆಗ್ತದೆ. ಆಕ್ಚುಲಿ ಇಲ್ಲಿನೂ ಕೂಡ ವಾಕ್ಯೂಮ್ ಒಳಗಡೆ ಕನೆಕ್ಷನ್ ಮಾಡ್ಲಿಕ್ಕೆ, ಅನ್ನಮಯ ಕೋಶದ ಒಳಗೆ ಕನೆಕ್ಷನ್ ಮಾಡ್ಲಿಕ್ಕೆ ಹೀಟು ವಾಕ್ಯೂಮ್ಸ್ ದೇ ಆರ್ ಪ್ಲೇಯಿಂಗ್ ಮೇಜರ್ ರೋಲ್ ಇನ್ ಕನೆಕ್ಟಿಂಗ್. ಓಕೆ, ಇವೆರಡಕ್ಕೂ ಮೆಲ್ಟ್ ಆಗ್ತಕ್ಕಂಥದ್ದು ವಾಟರ್. ವಾಟರ್ ಈಸ್ ಕನೆಕ್ಷನ್ ಬಿಟ್ವೀನ್ ದ ಅನ್ನಮಯ ಕೋಶ. ಅದಕ್ಕೆ ಹೀಟ್ ಅಂಡ್ ವಾಕ್ಯೂಮ್ ಚಾಲನೆಯನ್ನು ಕೊಡ್ತಿರ್ತದೆ. ಓಕೆ, ಮೈಂಡ್ ಬಗ್ಗೆ ಒಂದಿಷ್ಟು ಇವುಗಳನ್ನ ನೋಡೋಣ್ರಿ, ಪ್ಯಾಟರ್ನ್ಸ್. ಮೈಂಡ್ ಬಗ್ಗೆ ನೋಡ್ಕೊಂಡಾಗ ನಾವ್ ಅನ್ಕೊಂಡ ಮೈಂಡ್ ಮತ್ತೆ ಕನೆಕ್ಟಿಂಗ್ ಮೈಂಡ್ ಏನೈತಲ್ರಿ, ಅದು ಅವೆರಡು ಹೊರಗಡೆ ಬರ್ತದೆ. ಮೇ ಬಿ ದಟ್ ಈಸ್ ದ ಕನೆಕ್ಷನ್ ಬಿಟ್ವೀನ್ ದ ಪ್ರಾಣಮಯ ಕೋಶ ಅಂಡ್ ಮನೋಮಯ ಕೋಶ. ಓಕೆ ರೀ, ಎನಿ ಅದರ್ ಥಿಂಗ್ಸ್ ಫಾಲೋ ಆಗ್ತಾ ಇದಾರಲ್ರಿ? ಯಾವುದೇ ಐ ಥಿಂಕ್ ಇನ್ನೂ ಸ್ವಲ್ಪ ಮುಂದೆ ಹೋಗ್ತಾ ಹೋಗ್ತಾ ಬರ್ತದ. ಪ್ರಾಕ್ಟೀಸ್ ಜಾಸ್ತಿ ಆಗ್ಬೇಕು. ನಾಳೆ ಒಂದು 3 ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಬಗ್ಗೆ ಹೇಳ್ತೀನಿ, ಪ್ರಜ್ಞೆಗಳ ಬಗ್ಗೆ ಹೇಳ್ತೀನಿ. ಒಂದ್ಸತಿ ಪ್ರಜ್ಞೆ ಕ್ಲಾಸ್ ಮುಗೀತು ಅಂದ್ರೆ ಮುಂದಿನ ಕ್ಲಾಸ್ಗಳೆಲ್ಲ ಈಸಿ ಆಗ್ಲಿಕ್ಕೆ ಶುರು ಆಗ್ತಾವ. ನಾಳೆ ಶನಿವಾರ ಅಲ್ರಿ? ಹಾ, ನಾಳೆ ಇರ್ಬೇಕ್ರಿ. ಹಾ, ಐತ್ರಿ. ಅಲ್ಲೇ ಪ್ರಜ್ಞೆದ ಕ್ಲಾಸ್ ಅದನ್ನ ಇಂಡಿಪೆಂಡೆಂಟ್ ಆಗಿನೂ ಆಗ್ತದ್ರಿ, ಅಲ್ಲೇ ಮಾಡ್ತೀನಿ. ಎಲ್ಲಿವರೆಗೂ ಈಗ ನಮ್ಮ ಯಾವುದೇ ಪ್ಯಾಟರ್ನ್ಸ್ ಇರ್ಲಿ, ಯಾವುದೇ ಸ್ಥಿತಿ ಇರ್ಲಿ, ನಾವು ಅದನ್ನ ಬದಲು ಮಾಡ್ಬೇಕು ಅಥವಾ ಅಪ್ಗ್ರೇಡ್ ಆಗ್ಬೇಕಿತ್ತು ಅಂದ್ರೆ ಒಂದೇ ಒಂದು ಕನ್ಕ್ಲೂಷನ್ ಬಿಟ್ಕೊಳ್ಬೇಕು. ಏನಂತಂದ್ರ, ಎಲ್ಲಿವರೆಗೂ ನನ್ನ ಒಳಗಡೆಯಿಂದ ಬಂದಿರತಕ್ಕಂಥ ಇನ್ಸ್ಟ್ರಕ್ಷನ್ಸ್ ಇದ್ರೆ ಮಾತ್ರ ನಾ ಚೇಂಜ್ ಆಗ್ತೀನಿ. ಬೇರೆಯವರ ಯಾರ ಇನ್ಸ್ಟ್ರಕ್ಷನ್ಸ್ ಬಂದ್ರು ಕೂಡ ನಾವು ಚೇಂಜ್ ಆಗಲ್ಲ. ಬಿಕಾಸ್ ವಿ ಆರ್ ಆಲ್ ಈಕ್ವಲಿ ಕಾಂಪಿಟೆಂಟ್. ಈಕ್ವಲಿ ಕಾಂಪಿಟೆಂಟ್ ಅಂತಂದ್ರ ನಾವೆಲ್ಲರೂ ಈಕ್ವಲಿ ಸಮನಾಗಿದ್ದೇವೆ. ಒಬ್ಬ ವ್ಯಕ್ತಿ ಪ್ರಾಬ್ಲಮ್ ಒಳಗಿದಾನ, ಅವನ್ ಪ್ರಾಬ್ಲಮ್ ನಾನ್ ಸಾಲ್ವ್ ಮಾಡಬಲ್ಲೆ ಅಂತಂದ್ರ ಇದು ತಪ್ಪು. ಇಬ್ರು ನಾವು ಈಕ್ವಲ್ ಕಾಂಪಿಟೆಂಟ್ ಅದೀವಿ. ವ್ಯಕ್ತಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಂಡಿದಾನ, ಎಂತ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಂಡಿದಾನ ಅಂತಂದ್ರೆ ಈ ಜಗತ್ತಿನಲ್ಲಿ ಆ ಪ್ರಾಬ್ಲಮ್ ಅನ್ನ ಕೇವಲ ಅವನೊಬ್ಬನೇ ಸಾಲ್ವ್ ಮಾಡ್ಬೋದು. ಅಂತ ಪ್ರಾಬ್ಲಮ್ ಅನ್ನ ಅವನ್ ಕ್ರಿಯೇಟ್ ಮಾಡ್ಕೊಂಡಿದ್ದಾನ. ದೇರ್ಫೋರ್ ನಾನು ಅದನ್ನ ಸಾಲ್ವ್ ಮಾಡ್ತೀನಿ ಅನ್ನೋದು ನೋ ವೇ. ಅಂದ್ರೆ ನಾನು ಅದನ್ನ ಸಾಲ್ವ್ ಮಾಡಿದ್ರೆ ಮತ್ತೆ ನಾವು ಅವನ್ಕಿಂತ ಜಾಸ್ತಿ ಕಾಂಪಿಟೆಂಟ್ ಅನ್ನಂಗ ಆಗ್ತದ. ದಟ್ಸ್ ವೈ ವಿ ಆರ್ ಆಲ್ ಈಕ್ವಲ್ ಕಾಂಪಿಟೆಂಟ್ ಇರೋದ್ರಿಂದ ನಾವು ಸುಧಾರಿಸ್ಬೇಕು, ಅಪ್ಗ್ರೇಡ್ ಆಗ್ಬೇಕು, ಮುಂದಕ್ಕೆ ಹೋಗ್ಬೇಕು. ಅಥವಾ ನಮ್ಮ ಆಸ್ಪಿರೇಷನ್, ನಮ್ಮ ಆಕಾಂಕ್ಷೆ, ಸುಖವನ್ನು ಪಡೆಯೋದು ಅಥವಾ ಹ್ಯಾಪಿನೆಸ್ ಅಂಡ್ ಪ್ರಾಸ್ಪರಿಟಿ ಅಂತ ಪಡಿಬೇಕಂದ್ರೆ ನನ್ನ ದಾರಿನೇ ಬೇಕು, ನಾನೇ ಕಂಡುಕೊಡ್ಬೇಕು. ರೆಫರೆನ್ಸ್ಗಳಿಗೋಸ್ಕರ ಮುಟ್ತಾ ಹೋಗೋಣ. ಅದು ಕಂಡುಕೊಳ್ತಕ್ಕಂಥ ವಿಧಾನನೇ ಮೆಡಿಟೇಷನ್, ಧ್ಯಾನ. ಓಕೆ, ಒಂದೊಂದಾಗಿ ಕಲ್ತಾ ಹೋಗೋಣ. ಇಲ್ಲಿವರೆಗೆ ಇಷ್ಟಿರ್ಲಿ. ಇವತ್ತು ನಾವು ಕಲ್ತಿರ್ತಕ್ಕಂಥ ಪಾಯಿಂಟ್ಸ್ ಏನಂತ ಒಂದ್ ಸ್ವಲ್ಪ ರಿವಿಷನ್ ಮಾಡಿ ಬಿಟ್ಬಿಡೋಣ. ಓಕೆ, ಇವತ್ತು ನಾವು ಒಂದ್ ಪಾಯಿಂಟ್ ಅನ್ನ ಪಕ್ಕ ಮಾಡ್ಕೊಂಡ್ವಿ. ಏನಂತಂದ್ರೆ ಉಸಿರಾಟ ಏನದಲ್ಲ, ಉಸಿರಾಟ ಶರೀರ ಮತ್ತು ಚಿತ್ತ
ಚಿತ್ತ ಅಂತಂದ್ರೆ ಎಲ್ಲಾವು ಬರ್ತಾವ, ಬೇರೆ ಬೇರೆ ವರ್ಡ್ಸ್ ಗಳಿಂದ ಕಲಿಬಹುದು. ಆ ಚಿತ್ತ ಮತ್ತು ಶರೀರ ಇವೆರಡರ ನಡಬರ್ಕ್ ಇರ್ತಕ್ಕಂಥ ಬ್ರಿಡ್ಜ್ ಅಂತ ಹೇಳ್ಬೋದು. ಅದು ನಮ್ಮನ್ನ ಕನೆಕ್ಟ್ ಮಾಡ್ಕೊಳ್ತದೆ. ಆಕ್ಚುಲಿ ಉಸಿರಾಟ ಅಂದ್ರೆ ಅದು ಏರ್ ಆಗ್ತದ. ಏರ್ ಅಂತಂದ್ರೆ ಕರೆಕ್ಟ್ ಆಗಿ ಮತ್ತೆ ಅದನ್ನು ಕೂಡ ಶರೀರ ಪಂಚಭೂತದಲ್ಲಿ ಒಂದು ಭೂತ ಆಗ್ತದ, ಹಂಗಲ್ಲ. ದೇರ್ಫೋರ್ ಏರ್ ಅಂತಂದ್ರೆ ಇಟ್ ಮೇ ಬಿ ಕಾಂಬಿನೇಷನ್ ಆಫ್ ಸ್ಪೇಸ್, ಏರು, ಹೀಟ್. ಇವು ಮೂರನ್ನು ಕೂಡ ನಾನು ಏರ್ ಅಂತಾನೆ ಕರಿತಾ ಇದೀನಿ, ಅಥವಾ ಇವು ಮೂರನ್ನು ಕೂಡ ಉಸಿರಾಟ ಅಂತಾನೆ ಕರಿತಾ ಇದೀನಿ. ಯಾರಾದ್ರೂ ನಿಮ್ಗೆ ಇವತ್ತ ಯಾರಾದ್ರೂ ಕೇಳಿದ್ರೆ ಉಸಿರಾಟ ಅಂದ್ರೆ ಏನ್ರಿ ಅಂತ ಕೇಳಿದ್ರೆ, ಯು ಕ್ಯಾನ್ ಟೆಲ್ ಉಸಿರಾಟ ಮೇ ಬಿ ಸ್ಪೇಸ್, ಉಸಿರಾಟ ಮೇ ಬಿ ಏರ್, ಉಸಿರಾಟ ಮೇ ಬಿ ಹೀಟ್. ಇವು ಮೂರನ್ನು ಒಳಗೊಂಡಿರ್ತಕ್ಕಂಥದ್ದು ಉಸಿರಾಟ. ಬಿಕಾಸ್ ಉಸಿರಾಟದಲ್ಲಿ ವಾಕ್ಯೂಮ್ ಕೂಡ ಕ್ರಿಯೇಟ್ ಆಗ್ತದ, ಹೀಟ್ನು ಕೂಡ ಟೆಂಪರೇಚರ್ ವೇರಿಯೇಷನ್ ಆಗ್ತಿರ್ತದ. ಅದಕ್ಕೆ ನಾವು ಏರ್ ಅಂತೀವಿ. ಕೆಲವರು ಪ್ರಾಣ ಮತ್ತು ಉಸಿರಾಟಕ್ಕೆ ಎರಡಕ್ಕೂ ಸಿನೋನಿಮ್ಸ್ ಅಂತಾರ, ಅಥವಾ ಎರಡು ಸೇಮ್ ಅಂತಿರ್ತಾರ. ಹಂಗಲ್ಲ. ಪ್ರಾಣ ಅಂತಕ್ಕಂಥದ್ದು ಡ್ರೈವಿಂಗ್ ಫೋರ್ಸ್ ಆಫ್ ದಿ ತ್ರೀ ಅಂತ ಹೇಳ್ಬೋದು. ಬಿಕಾಸ್ ಇವು ಮೂರು ಹೆಂಗಿದಾವ ಅಂದ್ರ ಬಹಳ ಸಟ್ಲರ್ ಅದಾವ, ಬಹಳ ಸೂಕ್ಷ್ಮ ಇರೋದ್ರಿಂದ ನನ್ನ ಪ್ರಾಣ ಸ್ಪೇಸ್ ಅನ್ನ, ಅದ್ರ ಥ್ರೂ ಏರ್ ಅನ್ನ, ಅದ್ರ ಥ್ರೂ ಹೀಟ್ ಅನ್ನ ಕಂಟ್ರೋಲ್ ಮಾಡ್ತದ. ಅದರಿಂದ ನಾನು ನನ್ನ ಪ್ಯಾಟರ್ನ್ಸ್ ಅನ್ನ ಅರ್ಥ ಮಾಡ್ಕೊಳ್ಬಹುದು. ಇಲ್ಲಿ ನನ್ನ ಪ್ಯಾಟರ್ನ್ಸ್ ಅನ್ನೋದಕ್ಕೆ ಒಂದು ಬಹಳ ಇಂಪಾರ್ಟೆಂಟ್ ಏನಂತಂದ್ರ, ನಾನ್ ಯಾರಂತ ನನಗೆ ಗೊತ್ತೈತ್ರಿ, ಮತ್ತೇನ್ ಅರ್ಥ ಮಾಡ್ಕೊಳ್ಳೋದ್ರಿ ಅಂತ ನಮಗೊಮ್ಮೆ ಅನಿಸ್ತಿರ್ತದ. ನಾವು ಒಳ್ಳೆವದೀನಿ, ಕೆಟ್ಟವದೀನಿ, ಒಮ್ಮೆ ಕೆಟ್ಟವಿರ್ತೀನಿ, ಒಮ್ಮೆ ಒಳ್ಳೆವಿರ್ತೀನಿ, ಒಮ್ಮೆ ಚಲೋ ಇರ್ತೀನಿ, ಒಮ್ಮೆ ಕೆಟ್ಟ ಇರ್ತೀನಿ. ನನ್ನ ನಾನು ಅರ್ಥ ಮಾಡ್ಕೊಂಡ್ಬಿಟ್ಟಿನ್ರಿ ಈಗ ಆಲ್ರೆಡಿ, ನಾ ಹಿಂಗ ಅಂತ ಅಂತೀವಿ. ಬಟ್ ಅದು ನಾನಲ್ಲ. ನಾನು ಒಳಗಡೆಯಿಂದ ಒಂದು ನಾನದೀನಿ. ಈಗ ಅನ್ಕೊಂಡಿದ್ದ ನಾನು ಹೊರಗಡೆ ನಾನು. ನಾ ಬಂದಿದ್ದ ಪರ್ಪಸ್ ಏನು, ನಂದು ರಿಯಲ್ ಏನದು ಇನ್ನೇಟ್ ನೇಚರ್ ನಾ ಇದು ಎದಕ್ ಬಂದೀನಿ ಭೂಮಿ ಮೇಲೆ, ಅದು ಇದು ನಾನೇನದಲ್ಲ, ಅದನ್ನ ನಾನು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಅದು ಬೇಕಂತಂದ್ರೆ ಮತ್ ನನ್ನ ಒಂದು ಸಿಸ್ಟಮ್ಯಾಟಿಕ್ ಮ್ಯಾನರ್ ಅಲ್ಲಿ ಹೋಗ್ಬೇಕಾಗ್ತದೆ. ಅದೇ ಅಬ್ಸರ್ವಿಂಗ್ ದ ಪ್ಯಾಟರ್ನ್ಸ್ ಆಫ್ ದ ಬ್ರೀದಿಂಗ್ ಅಥವಾ ಪ್ರಾಣ. ಆಮೇಲೆ ನೆಕ್ಸ್ಟ್ ಈ ಪ್ರಾಣ ಅಂತಕ್ಕಂಥದ್ದು ಏನೈತಿಲ್ಲ, ಅನ್ನಮಯ ಕೋಶ ಮತ್ತು ಮನೋಮಯ ಕೋಶ, ಪ್ರಾಣಮಯ ಕೋಶ ಇವೆರಡರ ನಡಬರ್ಕ್ ಇರ್ತಕ್ಕಂಥ ಬ್ರಿಡ್ಜ್ ಅಂತ ಹೇಳಿದ್ವಿ. ಓಕೆ, ನೆಕ್ಸ್ಟ್ ಇದು ಉಳಿದಿರ್ತಕ್ಕಂಥ ಬ್ರಿಡ್ಜ್ ಗಳನ್ನ ನಾನು ಇನ್ನೊಂದು ಕ್ಲಾಸ್ ಅಲ್ಲಿ ಕ್ಲಾರಿಟಿ ತಗೊಂಡ್ ಬಂದು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಓಕೆನಾ? ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿವರೆಗೂ ಏನಾದ್ರು ಡಿಸ್ಕಸ್ ಮಾಡೋದಿತ್ತು ಅಥವಾ ಇನ್ನು ಸ್ವಲ್ಪ ಇಂಪ್ರೂವೈಸ್ ಮಾಡೋದು ಅಥವಾ ನಿಮ್ಮ ಅನುಭವಗಳನ್ನ ಶೇರ್ ಮಾಡಿದ್ರೆ ಮಾಡ್ಬೋದು. Otherwise, we will sit for meditation. Whenever you want a break, you can take it. Right? Close your eyes. ನಿಮ್ಗೆ ಯಾವಾಗ ಬೇಕನ್ಸುತ್ತೆ ಅಲ್ಲಿವರೆಗೂ ಮೆಡಿಟೇಷನ್ ಮಾಡ್ರಿ. ಅದಾದ್ಮೇಲೆ ನಿಮ್ಮಷ್ಟಕ್ಕೆ ನೀವೇ ಲಾಗ್ಔಟ್ ಆಗ್ಬೋದು, ಸೈನ್ ಔಟ್ ಆಗ್ಬೋದು. ಥ್ಯಾಂಕ್ ಯು. You can close your eyes and start meditation.